ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. T20 ಕ್ರಿಕೆಟ್ ವಿಶ್ವ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ಭಾರತ ಹಾಗೂ ಜಿಂಬಾಬ್ವೆ ನಡುವೆ ನಡೆದಿರುವಂತಹ ಹೈ ವೋಲ್ಟೇಜ್ ಕದನದಲ್ಲಿ ಭಾರತ ಗೆದ್ದು ಈಗ ತಮ್ಮ ಒಂದು ಸೆಮಿಫೈನಲ್ ಹಾದಿ ಆಸೆ ಮತ್ತೆ ಅದು ಕೂಡ ಈಗ ಜೀವಂತವಾಗಿರುವಂಥದ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸೌತ್ ಆಫ್ರಿಕಾ ತಂಡ. ಸೊ ಹಂಗಾಗಿ ಭಾರತ ಗೆದ್ದಿದೆ. ಈಗ ಉಳಿದಿರುವಂಥ ಒಂದು ಪಂದ್ಯವನ್ನು ಭಾರತ ಗೆಲ್ಲಲೇಬೇಕಾಗತ್ತೆ. ಆದರೂ ಕೂಡ ಎಲ್ಲ ಒಂದು ಕಡೆ ಭಾರತ ಮತ್ತು ಜಿಂಬಾಬ್ವೆ ಎರಡು ತಂಡಗಳ ನಡುವೆ ನಡೆದಿರುವಂಥ ಪಂದ್ಯ ಅಭಿಮಾನಿಗಳಿಗೆ ತೃಪ್ತಿ ತಂದಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಭಾರತ ಮೊದಲ ಬ್ಯಾಟಿಂಗಲ್ಲಿ ಭರ್ಜರಿ ಆಗಿರುವಂಥ ಟಾರ್ಗೆಟನ್ನು ಕೊಡ್ತಾರೆ, ಆದರೆ ಬೇಗ ಆಲ್ಔಟ್ ಮಾಡಬಹುದಾಗಿತ್ತು. ಎಲ್ಲ ಒಂದು ಕಡೆ ಭಾರತದ ಆಟಗಾರರು ಸ್ವಲ್ಪ ಮಟ್ಟಿಗೆ ಒಂದು ಬೇಗ ಅವ್ರನ್ನ ಆಲ್ಔಟ್ ಮಾಡುವಲ್ಲಿ ವಿಫಲರಾದರು ಅಂತ ಅನಿಸುತ್ತೆ. ಅದರ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಮಳೆ ಬಂದರೆ ಅದು ಭಾರತಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಿನ್ನೆಯ ಪಂದ್ಯ ಯಾವ ರೀತಿಯಾಗಿದ್ದು ಭಾರತ ಮತ್ತು ಜಿಂಬಾಬ್ವೆದು, ಅದರ ಜೊತೆಗೆ ಮುಂದೆ 1ನೇ ತಾರೀಕಿಗೆ ಮತ್ತೆ ಒಂಥರ ಎಲಿಮಿನೇಟರ್ ಪಂದ್ಯ ಇರುತ್ತೆ ಭಾರತ ಆ್ಯಂಡ್ ವೆಸ್ಟ್ ಇಂಡೀಸ್ ನಡುವೆ. ಆ ಪಂದ್ಯ ಹೇಗಿರುತ್ತೆ, ಜೊತೆಗೆ ಬದಲಾವಣೆ ಮಾಡಿದ್ದು ಕಳೆದ ಪಂದ್ಯದಲ್ಲಿ ಬದಲಾವಣೆ ಮಾಡಿದ್ದು ಹೇಗಿತ್ತು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲಾಗಿ ಪ್ರೇಮ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರಘುವೀರ್ ಅವರು ಜಾಯ್ನ್ ಆಗಿದ್ದಾರೆ. ರಘುವೀರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಎಸ್ ಪ್ರೇಮ್ ಅವರು, ಈಗ ಸೌತ್ ಆಫ್ರಿಕಾ ಗೆದ್ದು ಭಾರತಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಿರುವಂಥದ್ದು, ಒಂದು ಸೆಮಿಫೈನಲ್ ಹಾದಿ ಅಂತೂ ಇನ್ನು ಜೀವಂತವಾಗಿದೆ ಅಂತ ಹೇಳ್ಬೋದು. ಬಟ್ ನಾವು ನಿರೀಕ್ಷೆ ಮಾಡಿದೀವಿ ಜಿಂಬಾಬ್ವೆ ವಿರುದ್ಧ ಗೆಲ್ಲಲೇಬೇಕು, ಆದರೆ ಬಿಗ್ ಟಾರ್ಗೆಟ್ ಕೊಡ್ತಾರೆ, ಅವ್ರನ್ನ ಬೇಗ ಆಲ್ಔಟ್ ಮಾಡ್ತಾರೆ ಅಂತೇಳಿ. ಬಟ್ ಹಂಗೆ ಆಗಲಿಲ್ಲ. ಒಟ್ಟಿನಲ್ಲಿ ಟೀಮ್ ಇಂಡಿಯಾ ಅಂತೂ ಗೆಲ್ತು, ಮತ್ತು ಆಸೆ ಅಂತೂ ಜೀವಂತವಾಗಿದೆ. ಏನು ಹೇಳ್ತೀರಿ? ನಿಜ, ಈ ಆಸೆಗೆ ಎಲ್ಲದಕ್ಕೂ ನಾವು ಅಭಿನಂದನೆ ಹೇಳಬೇಕು. ಸೌತ್ ಆಫ್ರಿಕಾ ತಂಡಕ್ಕೆ ಅದ್ಭುತವಾಗಿ ಆಡ್ತಾರೆ. 176 ಅಂದರೆ 177 ರನ್ ಟಾರ್ಗೆಟ್ನ ತುಂಬ ಲೀಲಾಜಾಲವಾಗಿ, ಅಂದರೆ ಇದೊಂದು ಲೆಕ್ಕಕ್ಕೆ ಅಲ್ಲ. ನಾವಲ್ಲಿಗೆ ಇದೇನು ಅವ್ರು ಲೀಗ್ ಹಂತದಿಂದ ಜಯದ ಮಾಲೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ರು. ಆ ಜಯದ ಓಟ ನಿನ್ನೆ ಕೂಡ ಮುಂದುವರಿತು. ನಿನ್ನೆ ಮಾತ್ರ ಮ್ಯಾಚ್ ಸೋಲೇಬಾರ್ದು ಅನ್ನೋದು ಎಲ್ಲ ಭಾರತೀಯರ ಕನಸಾಗಿತ್ತು. ಯಾಕಂದರೆ ಅವರ ಗೆಲುವಿನ ಮೇಲೆ ನಮ್ಮ ಲೆಕ್ಕಾಚಾರ ಇತ್ತು. ಯಾಕಂದರೆ ಕಳೆದ ಮ್ಯಾಚನ್ನು ನಾವು ತುಂಬ ಹೀನಾಯವಾಗಿ ಅವ್ರ ಮೇಲೇ ಸೋತಿದ್ದೀವಿ. ಹಾಗಾಗಿ ನಿನ್ನೆ ಸೌತ್ ಆಫ್ರಿಕಾ ಗೆಲ್ತಿದ್ದಂಗೆ ನಮಗೊಂದು ಖುಷಿ ಇತ್ತು. ನಾವು ಜಿಂಬಾಬ್ವೆ ಮೇಲೆ ಯಾವ್ದು ರೀತಿ ಒಂದು ದೊಡ್ಡ ಮೊತ್ತವನ್ನು ಪೇರಿಸ್ತೀವಿ ನೋಡಬೇಕು ಅಂತ. ಅದಕ್ಕೂ ಕೂಡ ಟಾಸ್ ಗೆದ್ದು ಜಿಂಬಾಬ್ವೆ ಭಾರತವನ್ನೇ ಬ್ಯಾಟಿಂಗಿಗೆ ಬಿಟ್ಕೊಡ್ತಾರೆ. ಯಾಕಂದರೆ ಈ ಹಿಂದಿನ ಎಲ್ಲ ಟಾಸ್ ಸೋತಾಗೂ ಕೂಡ ಭಾರತ ಮೊದಲು ಬ್ಯಾಟ್ ಮಾಡಿತ್ತು. ಮೊನ್ನೆ ಸೌತ್ ಆಫ್ರಿಕಾ ಮೇಲೂ ಅಷ್ಟೇ. ಹಾಗಾಗಿ ಅವ್ರು ಸೋತಿದ್ರಲ್ವ, ನೋಡೋಣ ಏನಾದ್ರು ಅದೇ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂದ್ಕೊಂಡು ಅವ್ರು ಬ್ಯಾಟಿಂಗ್ ಬಿಟ್ಕೊಟ್ರು. ಆದರೆ ನಿನ್ನೆ ಬ್ಯಾಟಿಂಗಲ್ಲಿ ನೋ ಡೌಟ್ ಬದಲಾವಣೆಯನ್ನು ಮಾಡಿದ್ರು. ಓಪನಿಂಗ್ ವಿಭಾಗದಲ್ಲಿ ಮತ್ತೆ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು. ಫೇಲ್ ಆದರನ್ನೇ ಆಡಿಸ್ತಿದ್ದಾರೆ, ಯಾಕೆ ಬೆಂಚಲ್ಲಿ ಸ್ಟ್ರೆಂತ್ ಇರೋ ಆಟಗಾರನ ಆಡಿಸಲ್ಲ ಅಂತ ಎಂ ಕುಮಾರ್. ಹಾಗಾಗಿ ಸಂಜುಗೆ ಅವಕಾಶ ಕೊಡ್ತಾರೆ. ಸಂಜು 15 ಬಾಲಲ್ಲಿ 24 ತುಂಬ ಚೆನ್ನಾಗಿ ಒಳ್ಳೆಯ ಸ್ಟಾರ್ಟ್ ಅನ್ನು ಕೊಡ್ತಾರೆ. ನಂತರ ಬಂದ ಬ್ಯಾಟ್ಸ್ಮನ್ ಆಗಿರ್ಬೋದು, ನಾವು ಬಹಳ ಗೋಲ್ಡನ್ ಡಕ್ ಆಗಿ ಆಗ್ತಾ ಇದ್ರು ಈ ವಿಶ್ವಕಪ್ ಅಲ್ಲಿ. ಅವರು ಕೂಡ ನಿನ್ನೆ 50 ಬಾರಿಸ್ತಾರೆ. ಅಂದ್ರೆ ಕಂಪ್ಲೀಟ್ಲಿ 6 ಜನ ಬ್ಯಾಟ್ಸ್ಮನ್ ಹೇಮೋ ಅಂದ್ರೆ 150+ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋದು ದಾಖಲೆ. ಇನ್ನೊಂದು ಕಡೆಗೆ ಇದು ಅತ್ಯಂತ ಹೆಚ್ಚು ರನ್ ಅಂತ ಹೇಳಿದ್ರೆ ಈ 2ನೇ ಸ್ಥಾನದಲ್ಲಿ ಇದೀವಿ ನಾವು. ಈ ಹಿಂದೆ 2007ರಲ್ಲಿ 260 ರನ್ ಅನ್ನ ಲಂಕಾ ಬಾರಿಸಿತ್ತು ಕೀನ್ಯಾ ಮೇಲೆ. ಹಾಗಾಗಿ ಅದೇ ಹೈಯೆಸ್ಟ್ ವರ್ಲ್ಡ್ ಕಪ್ ಅಲ್ಲಿ. ಅದಾದ್ಮೇಲೆ 256, ಇದು 2ನೇ ಸ್ಥಾನದಲ್ಲಿ ನಾವಿದ್ದೀವಿ T20 ವರ್ಲ್ಡ್ ಕಪ್ ಸಂಬಂಧಪಟ್ಟ ಹಾಗೇನೆ. ಹಾಗಾಗಿ ನೀವು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ, ಮಳೆಯಿಂದ ಏನಾದ್ರೂ ಕಷ್ಟ ಆಗಿದ್ದು ನಾವು ಒಂದು ಬಚಾವಾಗ್ಲಿಕ್ಕೆ ಒಂದು ದಾರಿ ಇತ್ತು ಅಂತ ನಾವು ಮೊದಲೇ ಲೆಕ್ಕಾಚಾರ ಹಾಕಿದ್ದೀವಿ. ವೆಸ್ಟ್ ಇಂಡೀಸ್ ಗೆಲುವನ್ನ ಬಿಟ್ಟು ಹೇಮೋ ಒಂದು ಒಳ್ಳೆ ಮೊತ್ತ ಸೇರಿಸಬೇಕು, ಅವ್ರನ್ನ 100 ರನ್ ಒಳಗೆ ಆಲ್ಔಟ್ ಮಾಡಬೇಕು, ಅಥವಾ ನಮ್ದೇ ಬ್ಯಾಟಿಂಗ್ ಆದ್ರೆ 8ರಿಂದ 9 ಓವರಲ್ಲಿ ಚೇಂಜಿಂಗ್ ಮಾಡಬೇಕು ಅನ್ನೋದಿತ್ತು. ಅದು ರನ್ ರೇಟ್ ಬೆಟರ್ ಆಗ್ತಾ ಇತ್ತು. ಬಟ್ ನಿನ್ನೆ ನಮ್ದು ಒಂದಿದ್ರೆ ಒಂದಿರಲ್ಲ. ಈ ಹಿಂದೆ ಒಳ್ಳೆ ಬೌಲಿಂಗ್ ಮಾಡಿದಾಗ ಬ್ಯಾಟಿಂಗ್ ಇಲ್ಲದೆ ಸೋತೀವಿ. ನಿನ್ನೆ ಅದ್ಭುತ ಬ್ಯಾಟಿಂಗ್ ಬಂತು, ಆದ್ರೆ ಅದ್ಭುತ ಬೌಲಿಂಗ್ ಬರಲಿಲ್ಲ. ಒಂದು ಅನ್ಕೋತೀನಿ, ಎಲ್ಲೋ ಒಂದ್ ಕಡೆಗೆ ಸೂರ್ಯ ನಾಯಕತ್ವದಲ್ಲಿ ಹೊಸ ಬಾಲಲ್ಲಿ ನೀವು ಬೂಮ್ರಾ ಕೊಡ್ಬೇಕಾಗಿತ್ತು. ಬೂಮ್ರಾಗೆಲ್ಲೋ ಅಲ್ಲಿ ಒಂದಿಷ್ಟು ಬೌಲಿಂಗ್ ಕೊಡ್ಲಿಲ್ಲ. ಇನ್ನೊಂದ್ ಕಡೆಗೆ ಅಂತ ಹೇಳಿದ್ರೆ ಒಂದು 90 ಅಥವಾ 100 ಒಳಗೇನೆ ಆಲ್ಔಟ್ ಮಾಡಿದ್ರೆ ನಮ್ ರನ್ ರೇಟ್ ಮ್ಯಾಚ್ ಆಗ್ತಾ ಇತ್ತು. ಫೈನಲಿ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಇನ್ನೊಂದು ಮ್ಯಾಚ್ ಗೆಲ್ಲೇಬೇಕು. ಎಸ್ ರಘುವೀರ್ ಅವರೇ, ನಿನ್ನೆ ಇದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಿದ್ವಿ. ನೀವು ಹೇಳ್ತಿದ್ರಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ನೀವು ಹೇಳ್ದಂಗೆ ಸ್ಯಾಮ್ಸನ್ ಅವರು ಬಂದರು, ಓಪನಿಂಗ್ ಆರಂಭವಂತೂ ಚೆನ್ನಾಗಿ ಕೊಟ್ಟರು, ಬಟ್ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಆಗಲಿಲ್ಲ.
ಬಟ್ ಇದೇ ಪ್ಲೇಯಿಂಗ್ ಲೆವೆನ್ ಮುಂದಿನ ಪಂದ್ಯದಲ್ಲಿ ಹಿಂಗೆ ಇರುತ್ತಾ ಹೇಗೆ ಅಂತೇಳಿ? ಹೌದು, ಖಂಡಿತ ಇದೇ ಪ್ಲೇಯಿಂಗ್ 11 ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಯಾಕಂತಂದ್ರೆ ನಾವು ಎಲ್ಲಿ ಎಡವುತ್ತಾ ಇದ್ವಿ, ಆರಂಭಿಕ ಆಘಾತ ಎದುರಿಸ್ತಾ ಇದ್ವಿ ಅಲ್ಲ, ಅದಕ್ಕೆ ನಿನ್ನೆ ಒಂದು ಸೊಲ್ಯೂಷನ್ ಕಂಡುಕೊಂಡ್ರು. ನಾವೇನು ಹೇಳ್ತಿದ್ವಿ, ಪ್ಲಾನಿಂಗ್ ಇಲ್ಲದೆ ಬಂದು ಆಡ್ತಾ ಇದ್ದಾರೆ, ನಿನ್ನೆ ಕರೆಕ್ಟ್ ಪ್ಲಾನ್ ಪ್ರಕಾರ ಬಂದರು. ಇವಾಗ 2 ಓಪನಿಂಗಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳನ್ನೇ ಬಂದರೆ ನಮ್ಮನ್ನು ಎಲ್ಲರೂ ಅಟ್ಯಾಕ್ ಮಾಡ್ತಾ ಇರೋದು. ಇನ್ನು ಇವನ್ ನೆದರ್ಲ್ಯಾಂಡ್ ಕೂಡ ನಮ್ಗೆ ಅಟ್ಯಾಕ್ ಮಾಡ್ತಾ ಇರೋದೇನೆಂದ್ರೆ ಆಫ್ ಪ್ಲಾನ್ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು. ಈಸಿ ಆಗ್ತಾ ಇತ್ತು. ಇಬ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳಿರೋದ್ರಿಂದ ಮೊದಲಿಗೆ ಒಂದು ವಿಕೆಟ್ ಕಿತ್ಕೊಂಡ್ಬಿಟ್ರೆ ಆರಂಭಿಕ ಆಘಾತ ಕೊಟ್ಟು ರನ್ ಕಂಟ್ರೋಲ್ ಮಾಡ್ತಾ ಇದ್ರು. ಇದೇ ಟೆಕ್ನಿಕ್ನ ಎಲ್ಲ ಟೀಮ್ಗಳಲ್ಲೂ ಎಲ್ಲ ಟೀಮ್ನು ನಮ್ಮ ಎದುರಾಳಿತ ರಾಷ್ಟ್ರಗಳು ಅದನ್ನೇ ಅನುಸರಿಸ್ಕೊಂಡು ಬಂದವು. ಇವನ್ ನೆದರ್ಲ್ಯಾಂಡ್ ಕೂಡ ಅದೇ ರೀತಿ ಆಟ ಆಯಿತು. ನೆಕ್ಸ್ಟ್ ಎಡಮ್ ಅಕ್ರಮ್ ಸೌತ್ ಆಫ್ರಿಕಾ ತಂಡದ ನಾಯಕ ಕೂಡ ಅದೇ ರೀತಿ ಬಾಲಿಂಗ್ನ ನಡೆಸಿ ಭಾರತಕ್ಕೊಂದು ಆರಂಭಿಕ ಆಘಾತ ಕೊಡ್ತಾ ಇದ್ರು. ಅದನ್ನ ಏನಂದ್ರೆ ಈಗ ಸಂಜು ಸ್ಯಾಮ್ಸನ್ ಅವರು ಬಂದ ತಕ್ಷಣ ರೈಟ್ ಲೆಫ್ಟ್ ಕಾಂಬಿನೇಷನ್ ಆಗಿರೋದ್ರಿಂದ ಅದು ಸ್ವಲ್ಪ ಏನಾಯ್ತಂದ್ರೆ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಯಿತು. ಉತ್ತಮ ಆರಂಭಿಕ ರನ್ ತಂದು ಕೊಟ್ಟರು. ಸಂಜು ಸ್ಯಾಮ್ಸನ್ ಅವರು ಏನು ಕನ್ವರ್ಟ್ ಮಾಡೋಕೆ ಆಗಿಲ್ಲ, ಆದರೂ ಆರಂಭಿಕದಲ್ಲಿ ರನ್ನನ್ನು ಮಳೆನೇ ಸುರಿಸಿದ್ರು ಒಂದು ಮಟ್ಟಿಗೆ, ಅಂದರೆ ಒಂದು ಹೋಪ್ ಕೊಟ್ಟರು. ಅದರ ನಂತರ ಅಭಿಷೇಕ್ ಶರ್ಮಾ ಅವರು ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದಾಗಿರ್ಬೋದು, ಅದರ ಜೊತೆ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಎಲ್ಲರೂ ಸಂಘಟಿತ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಅವ್ರದ್ದು ಏನು ನಾಕ್ ಇತ್ತಲ್ಲ, ನಾವು ನಿನ್ನೆ ಅದನ್ನೇ ಕೂಡ ಹೇಳ್ತಿದ್ವಿ. ತಿಲಕ್ ವರ್ಮಾ ಅವರಿಗೆ ಕೊನೆಯ ಒಂದು ಏನಂದರೆ ಡೆತ್ ಓವರಲ್ಲಿ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ಮಾಡಬಹುದು ಅಂತ ಒಂದೊಂದು ತೋರಿಸ್ಕೊಟ್ರು. ಯಾಕಂತಂದರೆ ನಾವು ಎಲ್ಲರೂ ಏನು ಹೇಳ್ತಿದ್ವಿ, ಅವರಿಗೆ 3ನೇ ವಿಕೆಟಲ್ಲಿ ಅವರು ಮೊದಲಿಗೆ ವಿಕೆಟ್ ಬೀಳೋದ್ರಿಂದ ಅವ್ರು ಸ್ವಲ್ಪ ನೋಡ್ಕೊಂಡು ಆಡಬೇಕು, ಪ್ರೆಷರ್ ಸಿಚುವೇಶನ್ ಇರುತ್ತೆ, ಹಾಗಾಗಿ ಅವ್ರ ಮೇಲೆ ಪ್ರೆಷರ್ ಇರುತ್ತೆ, ಅವರು ಚೆನ್ನಾಗಿ ಆಡ್ತಾ ಇಲ್ಲ, ಅವ್ರ ಸ್ಟ್ರೈಕ್ ರೇಟ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ವಿ. ಆದರೆ ನಿನ್ನೆ ಎಲ್ಲಿ ಪ್ರೆಷರ್ ಇರುತ್ತೋ, ಇವಾಗ ಡೆತ್ ಓವರಲ್ಲಿ ಏನು ಹೊಡಿಬಡಿ ಆಟ ಬೇಕಾಗಿರುತ್ತಲ್ಲ, ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ತಿಲಕ್ ವರ್ಮಾ ಅವರು ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಅಂದರೆ ನಮ್ಗೆ ಮೊದಲನೇ ಬಾಲೇ ಬೌಂಡ್ರಿಯಿಂದ ಸ್ಟಾರ್ಟ್ ಮಾಡ್ತಾರೆ, ಅದರ ನಂತರ ಹೊಡಿಬಡಿ ಆಟ, 17 ಬಾಲಿಂಗ್ 44 ರನ್ನು, ಅದ್ಭುತವಾದ ಒಂದು ಏನು 250 ಗಡಿ ದಾಟ್ತನ್ನೋದಕ್ಕೆ ರೀಸನ್ ತಿಲಕ್ ವರ್ಮಾ ಕಡೆಯಿಂದ ಬಂದಂತಹ ಬ್ಯಾಟಿಂಗ್. ಎಲ್ಲೊಂದ್ ಕಡೆ ಚಿಕ್ಕ ಪುಟ್ಟ ಹಾರ್ದಿಕ್ ಪಾಂಡ್ಯ ಅವ್ರ ಕಡೆಯಿಂದನೂ ಬಾಲ್ಗಳು ಮಿಸ್ ಆಗ್ತಿದ್ವು, ಆದರೆ ತಿಲಕ್ ವರ್ಮಾ ಅವರು ಹೊಡಿತಿದ್ದಂತಹ ಏನು ಆಟ ಇತ್ತಲ್ಲ ಅದು ಖಂಡಿತ ಚೆನ್ನಾಗಿರೋ ಒಂದು ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟರು. ಯಾಕಂದ್ರೆ ಭಾರತದ 250 ರನ್ ಗಡಿ ದಾಟಬೇಕಿತ್ತಲ್ಲ, ಆ ಒಂದು ಹಂತದಲ್ಲಿ ತಿಲಕ್ ವರ್ಮಾ ಅವ್ರ ಬ್ಯಾಟಿಂದ ರನ್ ಬಂದಿರೋದು ಅತ್ಯಂತ ಅಮೂಲ್ಯವಾದ ರನ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 200 ಸೇಫು ಇಲ್ಲಾಗಿತ್ತು. ನಿನ್ನೆ ಒಂದು ಆಟ ನೋಡಿದ್ರೆ ಜಿಂಬಾಬ್ವೆ ಆಲ್ಮೋಸ್ಟ್ ಚೇಸ್ ಮಾಡ್ಕೊಂತ ಬಂದಿತ್ತು, 180 ಕ್ರಾಸ್ ಆಯ್ತು ಅಂದ್ರೆ 200 ಗಡಿ ಏನಿತ್ತಂದ್ರು ಅದನ್ನು ನಮಗೆ ಭಾರತಕ್ಕೆ ಭದ್ರ ಅಂತ ಸ್ಕೋರ್ ಅಂತ ಆಗೇ ಇರಲೇ ಇಲ್ಲ. ಜಿಂಬಾಬ್ವೆರು ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ನ ಮುಂದುವರ್ಸ್ಕೊಂಡು ಬರ್ತಾರೆ. ಅದ್ರ ಜೊತೆ ಭಾರತದಲ್ಲಿ ಕೆಲವೊಂದಿಷ್ಟು ಕಡೆ ಬಾಲಿಂಗ್ನಲ್ಲಿ ಎಡವುತ್ತಾರೆ. ಶಿವಮ್ ದುಬೆ ಆಗಿರ್ಬೋದು, ವರುಣ್ ಚಕ್ರವರ್ತಿ ಆಗಿರ್ಬೋದು, ಇವರು ಕೆಲವೊಂದಿಷ್ಟು ದುಬಾರಿ ಆಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಒಂದು ಮ್ಯಾಚ್ನಲ್ಲಿ ಜಿಂಬಾಬ್ವೆ ಕೂಡ ಅಷ್ಟೇ ಚೆನ್ನಾಗಿ ಕ್ರಿಕೆಟನ್ನು ಆಡಿದ್ರು ಸಹಿತ ಭಾರತದ ಇದನ್ನೇ ಸ್ವಲ್ಪ ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದಲ್ಲ, ಮುಂದಿನ ಮ್ಯಾಚಲ್ಲಿ ಸರಿಪಡಿಸ್ಕೊಳ್ಬೇಕಾಗಿರುತ್ತೆ ಸರ್. ಎಸ್ ಪ್ರೇಮ್ ಅವರು, ಇನ್ನೊಂದು ಟೀಮ್ ಇಂಡಿಯಾಗೆ ಆಘಾತ ಅಂತ ಹೇಳಿದ್ರೆ ರಿಂಕು ಸಿಂಗ್ ಅವರ ಒಂದು ಅಲಭ್ಯ ಅಂತ ಹೇಳ್ಬೋದು. ನಿನ್ನೆ ಅವರ ತಂದೆ, ಇವತ್ತು ಬೆಳಗ್ಗೆ ಅಲ್ವಾ ಅವರ ತಂದೆ ಕ್ಯಾನ್ಸರಿಂದ ವಿಧಿವಶರಾದರು. ಸೊ ಅವರ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲಿ. ಬಟ್ ಬಹುಶಃ ರಿಂಕು ಸಿಂಗ್ ಉಳಿದಿರುವಂಥ ಪಂದ್ಯಗಳಲ್ಲಿ ಆಡಲ್ಲ ಅಂತ ಅನ್ಸುತ್ತೆ. ಇನ್ನೂ ಜಾಸ್ತಿ ಪಂದ್ಯಗಳಿಲ್ಲ ಹೇಮು. ನಾವು ಇದಾದ್ಮೇಲೆ ಡೈರೆಕ್ಟ್ ಸೆಮಿಫೈನಲ್ ಫೈನಲ್ ಅಷ್ಟೇ ಇರೋದ್ರಿಂದ ಮೇ ಬಿ ಅವ್ರಿಗೆ ಅವಕಾಶ ಕಮ್ಮಿನೇ. ಯಾಕಂದರೆ ತಂದೆನ ಕಳ್ಕೊಂಡಿದ್ರೆ ಆ ನೋವಲ್ಲಿ ಇರ್ತಾರೆ, ಜೊತೆಗೆ ಅದರ ಕಾರ್ಯಗಳಿರ್ತವೆ. ನಿಜಕ್ಕೂ ರಿಂಕು ಮತ್ತು ಅವ್ರ ಫ್ಯಾಮಿಲಿಗೆ ಆ ದುಃಖವನ್ನು ಭರಿಸೋ ಶಕ್ತಿ ಆ ದೇವ್ರು ಕೊಡಲಿ ಅಂತ ಕೇಳೋಣ. ಯಾಕಂದರೆ ಆಟ ಅಂತ ಬಂದಾಗ ನಿನ್ನೆನೂ ಕೂಡ ಆತ ಫೀಲ್ಡಿಂಗ್ ಹಾಕೊಂಡಿದ್ರು, ಬೆಸ್ಟ್ ಫೀಲ್ಡರ್, ಡೌಟೇ ಇಲ್ಲ. ಬೆಂಚಲ್ಲಿ ನಿನ್ನೆ ಅವ್ರಿಗೆ 11ನಲ್ಲಿ ಅವಕಾಶ ಕೊಡದೇ ಇದ್ರು ಪರವಾಗಿಲ್ಲ, ಅವ್ರನ್ನ ಫೀಲ್ಡಿಂಗ್ ತೆಗೆದುಕೊಳ್ತಾರೆ. ಹಾಗಾಗಿ ನೀವು ಹೇಳಿದಾಗೇನೆ ಇನ್ನು ಮುಂದೆ ಇರಲ್ಲ, ಆಡೋ ಚಾನ್ಸಸ್ ಕಡಿಮೆ ನನ್ನ ಪ್ರಕಾರನೂ ಅಷ್ಟೇ. ಇನ್ನು ಒಂದು ಕಡೆಗೆ ನೋಡೋದಾದ್ರೆ ನಿನ್ನೆಯ 11ರ ಬಳಗ ಐತಲ್ಲ ಬಹಳ ಸದೃಢವಾಗಿದೆ. ಇಲ್ಲಿ ನಿಮಗೆ ತಿಲಕ್ ವರ್ಮಾ 3ನೇ ಕ್ರಮಾಂಕದಲ್ಲಿ ಡೌಟಲ್ಲಿ ಬ್ಯಾಟ್ ಮಾಡ್ತಾ ಇದ್ರು, ಅಥವಾ ನಾನು ಸ್ಪೀಡಾಗಿ ಆಡ್ಬೇಕಾ ಅಥವಾ ಸ್ಲೋ ಆಡ್ಬೇಕಾ ಅಥವಾ ವಿಕೆಟ್ ನಿಲ್ಸ್ಬೇಕಾ ಹೇಗೆ ಅನ್ನೋ ಒಂದು ಗೊಂದಲದಲ್ಲಿದ್ರು. ಲೀಗ್ ಹಂತದಿಂದ ಅಷ್ಟೇ ಬ್ಯಾಟೇ ಸದ್ ಮಾಡಿರ್ಲಿಲ್ಲ. ನಿನ್ನೆ ಫಿಯರ್ಲೆಸ್ ಕ್ರಿಕೆಟ್ ಆಡ್ತಾ ಇದ್ರು, ಅದೇ ಬೇಕಾಗಿರುವುದು. ಯಾಕಂದ್ರೆ ಧೈರ್ಯವಾಗಿ ಮುಂದೋಗ್ಬೇಕು. ನಿನ್ನೆ ಆ ಕೆಲಸವನ್ನು ಮಾಡಿದ್ರು. ಕ್ರಮಾಂಕ ಬದಲಾವಣೆ ಆಯಿತು ನೋಡಿ. ಶಿವಮ್ ದುಬೆ ಅಂತ ದೈತ್ಯ ಆಟಗಾರನ ನೆನಪೇ ಆಗ್ಲಿಲ್ಲ ನಿನ್ನೆ, ಆ ಲೆವೆಲಿನ ಬ್ಯಾಟಿಂಗ್ ಮಾಡ್ತಾರೆ. ಹಾಗಾಗಿ ಕ್ರಮಾಂಕ ಬದಲಾವಣೆ ಮಾಡಿರ್ಬೋದು. ರಘು ಹೇಳಿದಾಗ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್, ನಮ್ಗೆ ಸಚಿನ್ ಸೆಹ್ವಾಗ್ ಕಾಂಬಿನೇಷನ್ಕಿನ್ನ ಮುಂದಿನ ಹಂತಕ್ಕೆ ಬಂದಾಗನೇ ನಮ್ಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಯಾವಾಗ ಗಂಭೀರ್ ಬಂದ್ರು ಅಲ್ಲಿಂದನೇ ಒಂದು ಬೇರೆ ಬೇರೆ ತರದ್ ಕಾಣಿಸ್ತು. ನಾವು ಶಿಖರ್ ಧವನ್ ರೋಹಿತ್ ಶರ್ಮಾ ಜೋಡಿನೂ ಹಾಗೆ ನೋಡಿದ್ರು. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇದ್ದಾಗ ಇಡೀ ಗ್ರೌಂಡ್ ಓಡಾಡ್ತಿರುತ್ತೆ, ಬ್ಯಾಟ್ಸ್ಮನ್ ಚೇಂಜ್ ಆಗ್ತಾರೆ, ಫೀಲ್ಡಿಂಗ್ ಪೊಸಿಷನ್ ಚೇಂಜ್ ಆಗುತ್ತೆ, ಫುಲ್ ಆಕ್ಟಿವ್ ಅಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ನಿಮ್ಗೆ ನಿಗದಿತ ಪ್ಲಾನ್ ಮಾಡಕ್ಕಾಗಲ್ಲ. ಮೇ ಬಿ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್
ಕಾಂಬಿನೇಷನ್ ಕೂಡ ಒಂದು ಪ್ಲಸ್ ಆಗುತ್ತೆ. ಇನ್ನೊಂದು ಕಡೆಗೆ ರನ್ ನೀವು ಹೇಳಿದಾಗ ದೊಡ್ಡ ಅಂತರದಲ್ಲಿ ಗೆಲ್ಬೋದಾಗಿತ್ತು, ಅದೆಲ್ಲೋ ಉತ್ತಮವಾದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಬ್ರಿಯಾನ್ ಬೆನೆಟ್ ಅವ್ರ ಬಗ್ಗೆ ಹೇಳಲೇಬೇಕು, ಒಳ್ಳೆ ಪ್ರತಿಭೆ. ಆಡಿರುವಂತ ಲೀಗ್ ಇಂದ ಇಲ್ಲಿವರೆಗೂ ಒಮ್ಮೆ ಮಾತ್ರ ಔಟ್ ಆಗಿದ್ದಾರೆ, ಅದರ್ವೈಸ್ ಇವೆಲ್ಲ ಕೂಡ ನಾಟ್ ಔಟ್ ಓಪನರ್ ಆಗಿ ಕೂಡ. ನಿನ್ನೆ ಕೂಡ ಅದ್ಭುತವಾಗಿ 97 ರನ್ ಸೆಂಚುರಿ ಹೊಸ್ತಿಲಲ್ಲಿ ಇದ್ರು, ಆದ್ರೆ ಓವರ್ ಇರಲಿಲ್ಲ ಅವರಿಗೆ. ಒಂದಿಷ್ಟು ಇವ್ರ ಪ್ಲಸ್, ಯಾಕಂದ್ರೆ 200 ಏನಾದ್ರು ಒಳಗೆ ಇದ್ದಿದ್ರೆ ಇನ್ನೇನು ಗೆಲ್ತಾ ಇದ್ರು ಅನ್ನಂಗಿತ್ತು. ಅದ ಕಾರಣ ಬೌಲಿಂಗ್ ಪ್ರದರ್ಶನ ನಮ್ಗೆ ಸರಿಯಾಗಿರ್ಲಿಲ್ಲ. ನೋಡಿ, ನಾಯಕ ಆಲ್ರೆಡಿ 20 ರನ್ ಒಂದು ಓವರಿಗೆ ಹೊಡ್ಸ್ಕೊಂಡಿರೋ ಶಿವಮ್ ದುಬೆ ಕೈಲಿ ಸ್ಲಾಗ್ ಓವರ್ ಹಾಕ್ಸ ಅವಶ್ಯಕತೆ ಇರಲಿಲ್ಲ. 3 ಓವರ್ ಆಗಿತ್ತು ಬೂಮ್ರಾ ಅವ್ರದ್ದು, ಪಾಂಡ್ಯದ 3 ಓವರ್ ಆಗಿತ್ತು, ತುಂಬಾ ಚೆನ್ನಾಗೇ ಮಾಡಿದ್ರು. ಅವ್ರ ಕೈಲಿ ಬೌಲಿಂಗ್ ಕೊಡ್ಬೋದಾಗಿತ್ತು. ಇನ್ನೊಂದು ಒಂದ್ ಸ್ವಲ್ಪ ಅವರು ಪ್ಲಾನ್ಡ್ ಆಗಿ ಬಂದಿರಲಿಲ್ಲ. ನೋಡಿ, ಅಭಿಷೇಕ್ ಶರ್ಮಾದು ನಿನ್ನೆ ಕೂಡ ಸೇಮ್ ಶಾಟ್ ಹೊಡಿತಾರೆ ಅವರು, ಒಂದ್ ಬೌನ್ಸ್ ಬೌಂಡ್ರಿ ಹೋಗುತ್ತೆ, ಅದು ಕ್ಯಾಚ್. ಕಳೆದ ಬಾರಿ ಅಮೆರಿಕದ ಮೇಲೆ ಆಡಿದಾಗೂ ಕೂಡ ಅಲ್ಲೇ ಔಟ್ ಆಗಿದ್ರು ಅವರು. ಅದೇ ಶಾಟ್ ನ ನಿನ್ನೆ ಕೂಡ ಮಾಡಿದ್ರು ಅವರು. ಮೇ ಬಿ ಇವರು ಆ ಪ್ಲಾನ್ ಇಲ್ಲದೆ ಫೀಲ್ಡಿಂಗ್ ನಿಲ್ಸಿರ್ಲಿಲ್ಲ. ಜಿಮ್ಮಾಮೆ ನಿಲ್ಸಿದ್ರೆ ಅಗೇನ್ ಮತ್ತೆ ಅವ್ರು ಔಟ್ ಆಗ್ತಾ ಇದ್ರು, ಒಂದು 10 ರನ್ನಿನ ಒಳಗೆ ಔಟ್ ಆಗೋ ಸಾಧ್ಯತೆ ಹೆಚ್ಚಿತ್ತು. ಹಾಗಾಗಿ ನನಗನ್ಸುತ್ತೆ ಆ ಒಂದಿಷ್ಟು ಆ ಶಾರ್ಟ್ಸ್ ನಲ್ಲಿ ನಮಗೆ ಮೈನಸ್ ಇದೆ ಅಂದಾಗ ಅಭಿಷೇಕ್ ಶರ್ಮಾ ಚೇಂಜ್ ಮಾಡ್ಕೊಳ್ಬೇಕು. ನಿನ್ನೆ ಅವರು ಆಡ್ತಾ ಇದ್ರು ಅಷ್ಟೇ, ಬಿಗ್ ಶಾಟ್ ಗಳಿಗೆ ಮರೆ ಹೋಗ್ಲಿಕ್ಕೆ ಫ್ರೀ ಹ್ಯಾಂಡ್ ಆಗಿ ಹೋಗ್ತಾ ಇರಲಿಲ್ಲ, ಒಂದು ಡೌಟ್ಫುಲ್ ಆಗಿದ್ರು. ಕಂಪಲ್ಸರಿ ಮುಂದಿನ ಹಂತಕ್ಕೆ ಈ ಎಲ್ಲವೂ ಕೂಡ ಫಾರ್ಮ್ ಬ್ಯಾಟಿಂಗ್ 1+ ಸ್ಟ್ರೈಕ್ ರೇಟ್ ಅಲ್ಲಿ ಎಲ್ಲರೂ ಆಡಿದಾರಲ್ವಾ, 100% ನಾವು ಸೌತ್ ಆಫ್ರಿಕಾದ ಒಂದು ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಕೂಡ ವೆಸ್ಟ್ ಇಂಡೀಸ್ ನ ಸೋಲಿಸಲೇಬೇಕು. ನಿನ್ನೆ ನೋಡಿ, ಒಂದ್ ಹಂತಕ್ಕೆ ನಾವೆಲ್ಲರೂ ಮ್ಯಾಚ್ ನೋಡ್ತಾ ಇದ್ದೀವಿ, 110 130 ಹೊಡೆದು ದೊಡ್ಡ ಮೊತ್ತ ಅಂದಂಗಿತ್ತು. ಅದನ್ನ 80ಕ್ಕೆ 7 ವಿಕೆಟ್ ಹೋಗಿತ್ತು. ಅದೇ ಅದನ್ನ ಬೌಲರ್ಗಳು ನಮ್ಗೆ ಅಲ್ಲಿ ಬೆಸ್ಟ್ ಆಲ್ರೌಂಡರ್ ಯಾರಿದ್ದಾರೆ ಅಂತ ನಿನ್ನೆ ಮ್ಯಾಚ್ ನೋಡ್ರೆ ಗೊತ್ತಾಗುತ್ತೆ. 11ನೇ ನಾವೇನು 9 ಜನ ಪ್ಲೇಯರ್ ಕೂಡ 11 ಜನರಲ್ಲಿ ಆಡೋ ಪ್ಲೇಯರ್ ಇರ್ತಾರೆ. ನಿನ್ನೆ ಅದ್ಭುತವಾಗಿ 177 ರನ್ ಹೊಡಿತಾರೆ ಅಂತ ಯಾರು ಇಮ್ಯಾಜಿನೇಷನ್ ಇರಲಿಲ್ಲ. 130 ದೊಡ್ಡ ಸ್ಕೋರ್ ಆಗುತ್ತೆ ಅನ್ಕೊಂಡಿದೀವಿ, ಅದನ್ನ ಬಿಗ್ ಆಗಿ ಕನ್ವರ್ಟ್ ಮಾಡಿರೋದು. ಹಾಗಾಗಿ ಅಂತಹ ಎಬಿಲಿಟಿ ಇರೋ ಆಟಗಾರ ಇರೋದ್ರಿಂದ ನಾವು ನಿನ್ನೆ ಆಡಿರೋ ಸ್ಟ್ರೈಕ್ ರೇಟ್ ಅಲ್ಲೇ ಬ್ಯಾಟ್ ಬೀಸಬೇಕಾಗತ್ತೆ. ಬೌಲಿಂಗ್ ನಿನ್ನೆ ಮಾಡದೇ ಇರೋ ರೀತಿಯ ಬೌಲಿಂಗ್ ಅನ್ನ ಬದಲಾವಣೆ ಮಾಡ್ಕೋಬೇಕು. ಹೇಳಿ ಕೇಳಿ ಚೆನ್ನೈ ಸ್ಪಿನ್ನಿಗೆ ಮಾರಕ ಆಗ್ತೇವೆ ಅಂದ್ಕೊಂಡಿವಿ. ಅದರಲ್ಲೂ ಕೂಡ ಹೋಮ್ ಗ್ರೌಂಡ್ ಯಾರಿಗೆ, ನಮ್ಮ ವರುಣ್ ಚಕ್ರವರ್ತಿ ಯಾವುದೇ ರೀತಿಯ ನಮಗೆ ಜಲಕ್ಕೆ ನೋಡಕ್ ಸಿಗ್ಲಿಲ್ಲ ನಿನ್ನೆ. ಹಾಗಾಗಿ ಹರ್ಷದೀಪ್ ಬಿಟ್ರೆ ನಿಮಗೆ ಅಂತ ವಿಕೆಟ್ ಟೇಕಿಂಗ್ ಯಾರು ಇಲ್ಲ ನಿನ್ನೆ ಮ್ಯಾಚ್ ನೋಡ್ತಾ ಹೋದ್ರೆ. ಸಿಕಂದರ್ ರಾಜ ತುಂಬಾ ಚೆನ್ನಾಗಿ ಸಾಥ್ ಕೊಟ್ರು. ಸಿಕಂದರ್ ರಾಜ ತರ ಇನ್ನೊಬ್ರು ಸಾಥ್ ಕೊಟ್ಟಿದ್ರೆ ಮೇ ಬಿ ನಿಯರ್ ಬಂದ್ಬಿಡ್ತಾ ಇದ್ರು. ದೊಡ್ಡ ಸ್ಕೋರ್ ಇದ್ದಕ್ಕೆ ಸ್ವಲ್ಪ ಹೆದರಿರೋ ಅನ್ಸುತ್ತೆ. ನನಗನ್ಸುತ್ತೆ ಮುಂದಿನ ಮ್ಯಾಚ್ ಅಲ್ಲಿ ನಮಗೆ ಬೇರೆ ರೀತಿಯ ಅವಕಾಶ ಇಲ್ಲ, ಗೆಲ್ಲಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಬೌಲಿಂಗ್ ಅಲ್ಲಿ ಇನ್ನೊಂದಿಷ್ಟು ಶಿಸ್ತುಬದ್ಧ ದಾಳಿ ಬೇಕು. ಹೇಮ ಎಸ್, ರಘುವೀರ್ ಅವರೇ, ನಂಬರ್ 1 ಬೌಲರ್ ವರುಣ್ ಚಕ್ರವರ್ತಿ ಮತ್ತೆ ದುಬಾರಿ ಆದರು. ಅಂದರೆ ಕಂಟಿನ್ಯೂ 2 ಮ್ಯಾಚ್ ದುಬಾರಿ ಆಗ್ತಿದ್ದಾರೆ. ಎಲ್ಲೋ ಒಂದು ಕಡೆ ಭಾರತಕ್ಕೆ ಅದು ಹಿನ್ನಡೆ ಆಗಬಹುದು, ದೊಡ್ಡ ಆಘಾತ ಅದು. ಅವರು ಆಗಿರೋ ಬುಮ್ರಾ ಬಾಲಿಂಗು ಕೂಡ ಯಾರು ಬಿಡ್ತಾ ಇಲ್ಲ. ಜಿಂಬಾಬ್ವೆ ಆಟಗಾರರು ಕೂಡ ಚೆನ್ನಾಗಿ ಆಡಿದ್ರು ನಿನ್ನೆ. ಏನು ಕಲಿಬೇಕು ಅಂತ? ಹೌದು, ಇದೊಂದು ದೊಡ್ಡ ಹಿನ್ನಡೆನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಎಲ್ಲ ಟೈಮ್ನಲ್ಲೂ ಬುಮ್ರಾ ಅವರನ್ನೇ ಅವಲಂಬಿಸಿ ಇರೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲರೂ ಚೆನ್ನಾಗಿ ಬೌಲಿಂಗನ್ನು ಮಾಡ್ಕೊಂಡು ಬಂದರೆ ಚೆನ್ನಾಗಿರೋ ಆಟನ ಕೊಡ್ಬೋದು. ಇವಾಗ ನಾವು ಒಬ್ಬ ಬೌಲರನ್ನು ಕಡಿಮೆ ಇಟ್ಟು ಬ್ಯಾಟಿಂಗ್ಗೆ ಹೆಚ್ಚನ್ನು ಒತ್ತು ಕೊಟ್ಟು ಒಬ್ಬ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ನನ್ನು ಆಡ್ತಾ ಇದ್ದೀವಿ, ಒಬ್ಬ ಬೌಲರನ್ನು ಕೈ ಬಿಡ್ತಾ ಇದ್ದೀವಿ. ಇಬ್ಬರೇ ಫಾಸ್ಟರ್ ಬೌಲರನ್ನು ತೊಗೊಂಡು ಬಂದು ಆಟ ಆಡಿಸ್ತಾ ಇದ್ದೀವಿ. ಅಲ್ಲಿ ನಮಗೆ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಸಾಥ್ ನೀಡ್ತಾರೆ. ಆದರೆ ಅವರು ಹೇಳುವಷ್ಟು ಬೌಲಿಂಗನ್ನು ಈ ಒಂದು ಟೂರ್ನಿಯಲ್ಲಿ ಇಬ್ಬರು ಕೂಡ ದುಬಾರಿ ಆಗಿದ್ದಾರೆ. ಶಿವಮ್ ದುಬೆ ಅವರು ಕಳೆದ ಮ್ಯಾಚ್ನಲ್ಲಿ ದುಬಾರಿ ಆದರು, ಅದಕ್ಕೆ ಹಿಂದೆ ಹಾರ್ದಿಕ್ ಪಾಂಡ್ಯ ಅವರು ದುಬಾರಿ ಆಗಿದ್ರು. ಇವ್ರುಗಳ ಮೇಲೆ ಅವಲಂಬಿಸಿ ಇರೋದಕ್ಕೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿ ಸ್ಟ್ಯಾಂಡಲ್ಲಿ ಇವಾಗ ಬೆಂಚ್ನಲ್ಲಿ ಕೂತ್ಕೊಂಡಿರೋದ್ರಲ್ಲಿ ಸಿರಾಜು ಇವರೆಲ್ಲ ಚೆನ್ನಾಗಿರೋ ಬಾಲಿಂಗನ್ನೇ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಮಗೇನಂದರೆ ಇವಾಗ ಏನು ಬ್ಯಾಟಿಂಗು ಅವಶ್ಯಕತೆ ಇರೋದ್ರಿಂದ ಇವಾಗ ವರುಣ್ ಚಕ್ರವರ್ತಿ ಅಂತಹ ಅನುಭವಿ ಸ್ಪಿನ್ನರು ಏನು ರ್ಯಾಂಕಿಂಗ್ನಲ್ಲಿ ನಂಬರ್ 1 ಅಂತ ಹೇಳ್ತಿದ್ದಲ್ಲ, ಆನ್ ಪೇಪರ್ ಇರೋದನ್ನೇ ಸ್ವಲ್ಪ ಚೆನ್ನಾಗಿರೋ ಬಾಲಿಂಗನ್ನು ಮಾಡಿ ತಂಡದ ಗೆಲುವಿಗೆ ಪ್ರಮುಖ ಕಾರಣ ಆಗಿರಬೇಕು. ನನಗೆ ನಿನ್ನೆ ಒಂದು ಕಡೆ ಅನಿಸ್ತು, ಒಂದು ಡ್ಯೂ ಫ್ಯಾಕ್ಟರ್ ಇದ್ದೇ ಇರುತ್ತೆ, ಅದೊಂದು ಸ್ವಲ್ಪ ಮೈನಸ್ ಆಯಿತು ಅಂತ ಹೊರತುಪಡಿಸಿದರೆ ನಿನ್ನೆ ಎಲ್ಲೊಂದು ಕಡೆ ನಮ್ಮ ಭಾರತೀಯ ಬೌಲರ್ಗಳು ಲೇಸಿಯಾಗಿ ಆಟನ ಆಡಿದ್ರು. ಫೀಲ್ಡಿಂಗ್ನಲ್ಲೂ ಅಷ್ಟೊಂದು ಎಫರ್ಟ್ಗಳು ಇರ್ತಾ ಇರಲಿಲ್ಲ, ಮತ್ತು ಲೇಸಿಯಾಗಿ ಬಾಲ್ಗಳನ್ನು ಮಾಡ್ತಾ ಇರ್ಬೋದು. ತಂಡದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಸರಿಯಾದ ಬಾಲಿಂಗನ್ನು ಶಿಸ್ತುಬದ್ಧವಾಗಿ ಕೊಡ್ತಾ ಇರಲಿಲ್ಲ. ಕೆಲವೊಂದಿಷ್ಟು ಕಡೆ ಬುಮ್ರಾಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋ ರೀತಿಯಲ್ಲಿ ಒಂದು ಓವರ್ ಹಾಕದೆ ಅದೇ ಒಂದು ರೀಸನ್ ಆಗಿರಬಹುದು ಅಂತ ನನ್ನ ಅನಿಸಿಕೆ. ಅದೇ ಪ್ರೇಮ್, ನಿನ್ನೆ ಅವ್ರ ಥಾಟ್ ಹೆಂಗಿತ್ತು ಇಂಡಿಯಾದವ್ರು ಅಂದರೆ ಗೆದ್ರೆ ಸಾಕು ಅನ್ನೋ ರೀತಿಯಲ್ಲಿ ಇತ್ತು. ನಮಗೆ ರನ್ ರೇಟ್ ಅವಶ್ಯಕತೆ ಇಲ್ಲ, ಹೇಗೋ ಅಲ್ಲಿ ಸೌತ್ ಆಫ್ರಿಕಾ ಗೆದ್ದಿದೆ, ಸೊ ನಾವು ಗೆದ್ರೆ ಸಾಕು ಅನ್ನೋ ಆ ಥರನೇ ಇತ್ತು. ಅದು ಸೆಕೆಂಡ್ ಬೌಲಿಂಗ್ ಮಾಡುವಾಗ ಲಂಕಾದಲ್ಲಿ ಮಳೆ ಬರ್ತಾ ಇದೆ, ನಮ್ಮಲ್ಲಿ ಮಳೆ ಬರ್ತಿಲ್ಲ ಅನ್ನೋದು ಒಂದು ಸ್ಟ್ರಾಂಗ್, ಅಂದರೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ನಮಗೇನು ತೊಂದರೆ ಆಗಲ್ಲ. ಒಂದು ಇನ್ನೊಂದು ಕಡೆಗೆ ದೊಡ್ಡ ಅಂತರದ ಗೆಲುವು ಬೇಕು ಅನ್ನೋದು ಅವ್ರಿಗೆಲ್ಲರಿಗೂ ಕಾಣ್ತಾ ಇರಲಿಲ್ಲ. ನೋಡಿ, ಹೊಸ ಬೌಲಲ್ಲಿ ಬೂಮ್ರಾ ಓಪನಿಂಗ್ ಮಾಡಬೇಕು, ಅಲ್ಲೂ
ಕೂಡ ಮುಂದಿನ ಪಂದ್ಯಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಅಂದ್ರೆ ನಮಗೆ ಬದಲಿ ಬೌಲರ್ ವರ್ಕ್ ಆಗ್ತಾರ ಅಂತ ನೋಡ್ತಾ ಇದ್ರು. ಶುಭಮ್ ದುಬೆ ಕೈಲಿ ಕೊಟ್ಟಾಗ ಮತ್ತೆ ದುಬಾರಿ ಆಗ್ತಾರೆ, ಅವ್ರು ಮತ್ತೆ ಚೇತರಿಸ್ಕೊಳ್ಳೋ ಟೈಮ್ ಇದೆ, ಯಾಕಂದ್ರೆ ದೊಡ್ಡ ಸ್ಕೋರ್ ಇದೆ ಅಂತ ಮತ್ತೆ ಕೊಟ್ಟರು, ಮತ್ತೆ ಫ್ಲಾಪ್ ಆದ್ರು. ಹಾಗಾಗಿ ಒಂದು ನನಗನ್ಸತ್ತೆ ಮುಂದಿನ ಪಂದ್ಯಕ್ಕೆ ಏನೆಲ್ಲ ಬೌಲಿಂಗ್ ನ ಚೆಕ್ ಮಾಡ್ಕೊಳ್ಬಹುದು, ಆ ನಿಟ್ಟಿನಲ್ಲಿ ಕ್ಯಾಪ್ಟನ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರ ಅನ್ನಿಸ್ತಾ ಇದೆ. ಯಾಕಂದ್ರೆ ದೊಡ್ಡ ಅಂತರದ ಗೆಲುವು ಬೇಕಾಗಿಲ್ಲ, ಜಸ್ಟ್ ಗೆಲುವು ಬೇಕು. ಹಾಗಾಗಿ ರನ್ ರೇಟ್ ಮ್ಯಾಟರ್ ಆಗಲ್ಲ, ಸೋತ್ರೆ ಮನೆ, ಗೆದ್ರೆ ನಾವು ಮುಂದಕ್ಕೆ ಹೋಗ್ತೀವಿ ಅನ್ನೋ ಥಾಟಲ್ಲಿ ಈ ಪಂದ್ಯವನ್ನು ಗೆಲ್ತೀವಿ. ಯಾಕಂದ್ರೆ 20+ ರಿಕ್ವೈರ್ ರನ್ ರೇಟ್ ಇತ್ತು ಆ ಹಂತಕ್ಕೆಲ್ಲ, ಅದನ್ನ ಇಂಪಾಸಿಬಲ್ ಅನ್ನೋದು. ಆದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಬೇಕು ಅಂದ್ರೆ ನೀವು ವಿಕೆಟ್ ತೆಗಿತಾನೆ ಇರಬೇಕು, 11 ವಿಕೆಟ್ ಬೀಳಲೇಬೇಕು ಅಲ್ಲಿ. ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಬೇಕು ಅಂದ್ರೆ 100%. ಯಾಕಂದ್ರೆ ಈ ಓಪನರ್ ಇಬ್ಬರನ್ನ ಕಳ್ಸಿದೀವಪ್ಪ, ಮಿಡ್ಲ್ ಆರ್ಡರ್ ಆಡಲ್ಲ ಅಂತ ಕೇಳಿಲ್ಲ. ನಿಮಗೆ ರುದ್ರಫೋರ್ಡ್ ಕೂಡ ನಮ್ಗೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ನಮ್ಮ RCB ಹುಲಿ ಅಲ್ಲಿ ಆಡ್ತಾ ಇದೆ. RCB ಬಂದಾಗ ಓಕೆ, ನಾವು ಅದನ್ನ ಕನ್ಸಿಡರ್ ಮಾಡೋಣ, ಬಟ್ ಬೇರೆ ದೇಶದ ಎದುರಿಗೆ ಆಡ್ಬೇಕಾದ್ರೆ ನಮ್ಮ ಎದುರಾಳಿನೇ ಅವ್ರು, ಹಾಗಾಗಿ ಅವರನ್ನ ಕಟ್ಟಿ ಹಾಕ್ಬೇಕಾಗತ್ತೆ. ನೀವು ಕಂಪ್ಲೀಟ್ಲಿ ಹೊಡಿಬಡಿ ಆಟಗಾರ ಸಿಮ್ರಾನ್ ಹೆಟ್ಮೇರ್ ಅಂತೂ ತುಂಬಾ ಫಾರ್ಮ್ ಅಲ್ಲಿ ಇದ್ದಾರೆ. ಈ ಎಲ್ಲ ಆಟಗಾರ ಅವರಲ್ಲಿ ಇದು ಒಂದು, ನೀವು ಹೇಳಿದ ಕರೆಕ್ಟ್, ಒಂದು ವಿಕೆಟ್ ಹೋಯ್ತು ಅಂತ ನಿನ್ನೆ ಮಾಡಿರೋ ಉದಾಸೀನ ಮಾಡಿದ್ರೆ ತಂಡದ ಸ್ಕೋರ್ ಮತ್ತೆ ನಮ್ಮೇಲೂ ಕೂಡ 250 ಬೆಲೆ ಅಂತ ಇರ್ಬೇಕಾಗತ್ತೆ. ಬಹಳ ಕಷ್ಟ ಆಗತ್ತೆ. ಸೊ ಹಂಗಾಗಿ ಎವ್ರಿ ಓವರ್ ವಿಕೆಟ್ ಬೇಕಾಗುತ್ತೆ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಬೇಕು ಅಂದ್ರೆ. ಸೊ ವರುಣ್, ಇದು ತಿಲಕ್ ವರ್ಮಾ ಅಂತ ಬಂದಾಗ 3ನೇ ಕ್ರಮಾಂಕದಲ್ಲಿ ಇದ್ದದ್ದು ನೇರವಾಗಿ 6ನೇ ಕ್ರಮಾಂಕದಲ್ಲಿ ಬರ್ತಾರೆ. ಸೊ ಈಗ ಮುಂದಿನ ಪಂದ್ಯದಲ್ಲಿ ಹಾಗೆ ಮಾಡಬಹುದಾ, ಅಥವಾ ಚೆನ್ನಾಗಿ ಆಡ್ತಿದ್ದಾರೆ ವಾಪಸ್ ಫಾರ್ಮ್ಗೆ ಬಂದಿದ್ದಾರೆ ಅಂತೇಳಿ ಮತ್ತೆ 3ನೇ ಕ್ರಮಾಂಕದಲ್ಲಿ ಕಳಿಸುವಂಥ ಪ್ರಯತ್ನ ಆಗುತ್ತೆ ಹೇಗೆ ಅಂತ? ಇಲ್ಲ, ಅದು ಚೇಂಜ್ ಮಾಡಿದ್ರೆ ಮತ್ತೆ ಹೊಡೆತ ಕೊಡುತ್ತೆ. ಇವಾಗ ಮತ್ತೆ ಎಕ್ಸ್ಪೆರಿಮೆಂಟ್ ಮತ್ತೆ ಮಾಡೋಕ್ಕಾಗೋದಿಲ್ಲ. ಇವಾಗ ಏನು ಮಾಡಿದ್ದಾರೆ ಇಲ್ಲಿಗೆ ಓಕೆ, ಅದು ಜಿಂಬಾಬ್ವೆ ತಂಡದ ಹತ್ರ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಅಲ್ಲೊಂದು ಸ್ವಲ್ಪ ಒಂದು ಲೆಕ್ಕದಲ್ಲಿ ಪ್ಲಸ್ ಆಯಿತು ಭಾರತ ತಂಡಕ್ಕೆ. ಆದರೆ ಮುಂದಿನ ಹಂತದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಇನ್ನಿರೋದು 3 ಮ್ಯಾಚ್ 3ರಲ್ಲಿ ಗೆಲ್ಲಬೇಕಾಗಿರುತ್ತೆ. ಇವಾಗಿರೋನೇ ತಂಡನೇ ಚೆನ್ನಾಗಿ ಪ್ರದರ್ಶನ ನೀಡಿದೆ, ಅದನ್ನೇ ಮುಂದುವರ್ಸ್ಕೊಂಡು ಹೋದರೆ ಭಾರತಕ್ಕೂ ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ ಮುಂದೆ ಗೆದ್ಕೊಂಡು ಹೋಗೋದಕ್ಕೆ. ಇವಾಗ ಒಂದು ಸ್ಥಾನ ಅವರನ್ನು 5ನೇ ಸ್ಥಾನದಲ್ಲಿ ಬಿಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅವರಿಗೆ 5ನೇ ಸ್ಥಾನನೇ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಕೊನೆ ಇದರಲ್ಲಿ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಚೆನ್ನಾಗಿ ಪ್ರದರ್ಶನ ನೀಡ್ತಾರೆ. ಆದರೆ ಇವರು ತಿಲಕ್ ವರ್ಮಾ ಅವರು ಬ್ಯಾಟಿಂಗ್ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಬಂದರೆ ಚೆನ್ನಾಗಿರುತ್ತೆ. ಇವರು ಬ್ಯಾಟಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಅವರು ಒಂದು ಸ್ವಲ್ಪ ಕೊನೆಯಲ್ಲಿ ಬಂದಿದ್ರು ನಡೀತೆ. ಯಾಕಂದರೆ ನಿನ್ನೆ ಆಟ ನೋಡೋಕೆ ಬಂದರೆ ತಿಲಕ್ ವರ್ಮಾ ಆ ಒಂದು ಸ್ಥಾನದಲ್ಲಿ 5ನೇ ಸ್ಥಾನದಲ್ಲೂ ಅವರು ಚೆನ್ನಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡ್ಬೋದು. ಹಾಗಂತ 3ನೇ ಸ್ಥಾನನ ಮತ್ತೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇಶಾನ್ ಕಿಶನ್ ಅವರು ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನೇ ನೀಡ್ಕೊಂಡು ಬರ್ತಾ ಇದ್ದಾರೆ ಟೂರ್ನಿ ಓದಕ್ಕೂ. ಅವರ ಒಂದು ಸ್ಥಾನನ ಬಿಟ್ಟರೆ ಮತ್ತೆ ಅಲ್ಲಿ ಮತ್ತೆ ಸ್ಟೇಬಲ್ ಬರೋದಕ್ಕೆ ಮತ್ತೆ ಚಾನ್ಸ್ ಸಿಗೋದಿಲ್ಲ. ಅದರ ನಂತರ ಸೂರ್ಯಕುಮಾರ್ ಯಾದವ್ ಅವರಿಗೆ ಆ 4ನೇ ಸ್ಥಾನ ಈ ಒಂದು ಹಂತದಲ್ಲಿ ಚೆನ್ನಾಗಿರೋ ಆಟನೇ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಅವರಿಂದಲೂ ಸಾಕಷ್ಟು ದುಬೆ ಅವರ ಸ್ಥಾನ ತಿಲಕ್ ವರ್ಮಾ ಅವರಿಗೆ ಬಿಟ್ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರು ಆಲ್ರೌಂಡರ್ ಆಗಿರೋದ್ರಿಂದ ಕೊನೆ ಹಂತದಲ್ಲಿ ವಿಕೆಟ್ ಬಿದ್ರು ನೆಕ್ಸ್ಟ್ ಕೊನೆಯಲ್ಲಿ ಬಂದು ಶಿವಮ್ ದುಬೆ ಅವರು ಫಾರ್ಮ್ ಅಲ್ಲಿ ಇರೋದ್ರಿಂದ ವಿಕೆಟ್ ಬಿದ್ರು ಬಂದು ಕೊನೆಯಲ್ಲಿ ಆಡುವಂತ ಚಾನ್ಸಸ್ಗಳಿರುತ್ತೆ. ಇದೇ ರೀತಿ ಆಟನ ಮತ್ತೆ ಈಡನ್ ಗಾರ್ಡನ್ಸ್ ಅಲ್ಲೂ ಇದೇ ರೀತಿ ಒಂದು ಏನಂದ್ರೆ ಬ್ಯಾಟಿಂಗ್ ನ ಆಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ವೆಸ್ಟ್ ಇಂಡೀಸ್ ಅನ್ನ ಸೋಲ್ಸೋದಕ್ಕೆ ನಾವು ಅತಿ ಹೆಚ್ಚು ರನ್ಗಳನ್ನ ಹೊಡಿಬೇಕು, ಅವರಿಗೆ ಮತ್ತೆ ಅಷ್ಟೇ ರನ್ ಅಲ್ಲಿ ಕಟ್ ಹಾಕೋದು. ನೀವು ಹೇಳ್ದಂಗೆ ವಿಕೆಟ್ ತೆಗೆದೇ ಹೋದ್ರೆ ವೆಸ್ಟ್ ಇಂಡೀಸನ್ನು ಕಟ್ಟು ಹಾಕೋದಂತೂ ತುಂಬ ಕಠಿಣ. ಯಾಕಂತ ಹೇಳಿದ್ರೆ ಈಡನ್ ಗಾರ್ಡನ್ನಲ್ಲಿ ಅವ್ರು ಇನ್ನೂ T20 ವರ್ಲ್ಡ್ ಕಪ್ಪಲ್ಲಿ ಸೋತೇ ಇಲ್ಲ. ಕಳೆದ ಬಾರಿ ಚಾಂಪಿಯನ್ ಆಗಿರೋದು ಅದೇ ಈಡನ್ ಗಾರ್ಡನ್ ಮೈದಾನದಲ್ಲಿ. ಏನು ಫೈನಲ್ ವಿನ್ ಆಗಿದ್ರಲ್ಲ ಅದು ಈಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ. ಅವರಿಗೆ ಆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಯಾಕಂದರೆ ಮೈಂಡ್ ಸೆಟ್ ಆಗಿರುತ್ತೆ, ನಾವು ಈ ತಂಡದ ಈ ಒಂದು ಸ್ಟೇಡಿಯಮಲ್ಲಿ ನಾವು ಗೆದ್ದಿಲ್ಲ. ಅದೇ ಸೌತ್ ಆಫ್ರಿಕಾನು ಮುಂದುವರ್ಸ್ಕೊಂಡು ಬರ್ತಾ ಇದೆ. ನಾವು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ನಾವೇ ಅವ್ರದ್ದೇ ಹೋಮ್ ಗ್ರೌಂಡ್ ಥರ ಆಗಿಬಿಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಈ ವೆಸ್ಟ್ ಇಂಡೀಸನ್ನು ಈಡನ್ ಗಾರ್ಡನ್ನಲ್ಲಿ ಮಣಿಸೋದು ತುಂಬ ಕಷ್ಟ ಅಂತಲೂ ಹೇಳೋಕ್ಕಲ್ಲ. ಇಂಡಿಯಾ ಆತಿಥ್ಯ ವಹಿಸ್ಕೊಂಡಿರುತ್ತೆ. ಆದರೆ ವೆಸ್ಟ್ ಇಂಡೀಸನ್ನು ನೆಗ್ಲೆಜೆನ್ಸಿ ಮಾಡಿ ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವರಲ್ಲಿ ಆಡುವ 11 ಜನನೂ ಬ್ಯಾಟ್ಸ್ಮನ್ ಆಗಿರ್ತಾರೆ, ಆಡುವ 11 ಜನನೂ ಬೌಲರ್ ರೀತಿಯಲ್ಲೇ ಇರ್ತಾರೆ. ಆ ದೈತ್ಯರಂತಲೇ ಹೇಳ್ಬೋದು. ಅವರನ್ನು ಕಟ್ಟಿ ಹಾಕೋದು ಸ್ವಲ್ಪ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡದೆ ಈಗಿರೋ ತಂಡನೇ ಚೆನ್ನಾಗಿದೆ, ಅದನ್ನೇ ಮುಂದುವರ್ಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಎಸ್, ನಿನ್ನೆ ಹಾರ್ದಿಕ್ ಪಾಂಡ್ಯ ಅಂತೂ ಚೆನ್ನಾಗಿ ಆಡಿದ್ರು, ಒಳ್ಳೆ ಫಿನಿಶಿಂಗ್ ಕೊಟ್ಟರು. ಹಾರ್ದಿಕ್ ಪಾಂಡ್ಯ ಬಗ್ಗೆ ಹೇಳೋದಾದರೆ ಬೌಲಿಂಗ್ ಬ್ಯಾಟಿಂಗ್ ಅಂದರೆ ಹಾರ್ದಿಕ್ ಪಾಂಡ್ಯ ಸ್ಥಾನವನ್ನು ತುಂಬುವವರು ಯಾರು ಇಲ್ಲ ಇದುವರೆಗೂ ಇಂಡಿಯಾದಲ್ಲಿ. ಸೊ ಅಂಥ ಆಟಗಾರರ ಹುಡುಕೋದು ಭಾಳ ಕಷ್ಟ ಇಂಡಿಯಾದಲ್ಲಿ. ಹಾರ್ದಿಕ್ ಪಾಂಡ್ಯ ಅವರ ಆಲ್ರೌಂಡರ್ ಬಗ್ಗೆ ಏನು ಹೇಳ್ತೀರಿ? ಇಂಡಿಯಾ ಒಂದೇ ಅಲ್ಲ ಹೇಮು, ಈಗಿರೋ ವರ್ಲ್ಡಲ್ಲೇ ನಾವು ಕ್ರಿಕೆಟಲ್ಲಿ ನೋಡೋದಾದ್ರೆ ದಿ ಬೆಸ್ಟ್ ಆಲ್ರೌಂಡರ್. ಅವ್ರ ಪ್ಲೇಸಿಗೆ ಯಾರೂ ಇಲ್ಲ, ಯಾವ ದೇಶದ ಆಟಗಾರನು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರ್ಯಾಂಕಿಂಗ್ ಅಂತ ಬಂದರೂ ಕೂಡ ಅವರೇ ಇರೋದು. ಹಾಗಾಗಿ ನೀವು ಭಾರತ ಅಂತ ಬಂದಾಗ ನಾವು ಯಾರಿಗೂ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಕೊಹ್ಲಿ ರಿಪ್ಲೇಸ್ಮೆಂಟಿಗೆ ಯಾರೂ ಬರಲ್ಲ, ನಾವು ಸಚಿನ್ ರಿಪ್ಲೇಸ್ಮೆಂಟಿಗೆ ಯಾರೂ ಬರಲ್ಲ, ಸೆಹ್ವಾಗ್ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರವ್ರ ಆಟ ಅವ್ರವರೇ ಸಾಧ್ಯ, ಯಾಕಂದ್ರೆ ಬೇರೆ ಸಾಟಿ ಇಲ್ಲ. ಬಟ್ ನಾವು ಲೆಗಸಿ ಮುಂದುವರಿಸಬೇಕು. ಅವ್ರು ಒಳ್ಳೆ ಕ್ರಿಕೆಟ್ ಆಡ್ಕೊಂಡು ಹೋಗಿದ್ದಾರೆ, ಒಳ್ಳೆ
ಕ್ರಿಕೆಟ್ ಆಟ ಆಡುವ ಒಬ್ಬ ವ್ಯಕ್ತಿನ ತರ್ಬೋದು. ಈಗ ನಾವು ಜಡೇಜಾ ಪ್ಲೇಸ್ಗೆ ಹುಡುಕೋದು ಕಷ್ಟ, ಇನ್ನು ಹಾರ್ದಿಕ್ ಪಾಂಡ್ಯ ಪ್ಲೇಸ್ಗೆ ಹುಡುಕೋದು ಇನ್ನ ಕಷ್ಟ ಆಗ್ಬಿಡುತ್ತೆ. ಸಿಕ್ರೂ ಹೇಮು ನಿಮಗೆ ಒಂದು ಕಂಟಿನ್ಯೂಟಿ ಅನ್ನೋದು ಕಷ್ಟ. ಇಷ್ಟು ವರ್ಷಗಳ ಕಾಲ ಆ ಫಾರ್ಮ್ ಉಳಿಸ್ಕೊಂಡ್ ಬರ್ಬೇಕಲ್ಲ, ಅದು ಕಷ್ಟ. ನೋಡಿ ನಿನ್ನೆ ಬರ್ತಿದ್ದಂಗೆ ಅವ್ರು ಗುಡ್ ಲೆಂತ್ ಅಲ್ಲಿ ಒಂದು ಬಾಲ್ ಬೀಳುತ್ತೆ, ಈಸಿಯಾಗಿ 6 ಬಾರಿಸ್ತಾರೆ. ಆ ತರದ ಎದೆಗಾರಿಕೆ ಆಟಗಾರ ಬೇಕು ನಿಮಗೆ. ವಿಕೆಟ್ ಹೋಗಿದ್ಯೋ, ಸಿಚುಯೇಷನ್ ಏನಿದೆಯೋ, ಏನೇ ಇದ್ರು ಅಂದ್ರೆ ನಿಮ್ಗೆ ತಂಡ ಸಂಕಷ್ಟದಲ್ಲಿದೆ ಅಂದ್ರೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ನಾವು ಮೊನ್ನೆ ಕೂಡ ಹೇಳಿದ್ವಿ, ಉಪನಾಯಕನ ಕೂರ್ಸ್ಬೇಡಿ, ಬೆಸ್ಟ್ ಪ್ಲೇಯರ್ ಅವರು ಅಂತ. ನೋಡಿ ನಿನ್ನೆ ಪಾರ್ಟ್ನರ್ಶಿಪ್ ಬ್ರೇಕ್ ಆಗದೆ ಇರಬೇಕಾದ್ರೆ ಅವರೇ ಬಂದು ಬ್ರೇಕ್ ಮಾಡೋದಂದ್ರೆ ನಿನ್ನೆ ಹಾಗೆ ಬಂದ್ಬಿಟ್ಟು ಉತ್ತರನೇ ಕೊಟ್ಬಿಟ್ಟು ಅವರು ಅಕ್ಷರ್ ಒಳ್ಳೆ ವಿಕೆಟ್ ಎತ್ಕೋತಾರೆ. ನಮ್ಗೆ ಹಾರ್ದಿಕ್ ಪಾಂಡ್ಯ ಸ್ಪೆಲ್ ತುಂಬಾ ಇಂಪಾರ್ಟೆಂಟ್, ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಇರೋದ್ರಿಂದ. ಆತನ ಒಂದು ಹಂತಕ್ಕೆ ಬ್ಯಾಕ್ ಪೇನ್ ಪ್ರಾಬ್ಲಮ್ ಅಲ್ಲಿ ಸ್ಟ್ರೆಚರ್ ಅಲ್ಲಿ ಎತ್ಕೊಂಡು ಹೋದಾಗ ಆತನ ಕೆರಿಯರೇ ಮುಗೀತು ಅಂದ್ಕೊಂಡಿದ್ರು. ಯಾಕಂದ್ರೆ ಬೆನ್ನು ನೋವಿನ ಸಮಸ್ಯೆ, ಅದರಲ್ಲೂ ನಮಗೆ ಬ್ಯಾಕ್ ಪೇನ್ ಸಮಸ್ಯೆಯಿಂದ ಮತ್ತೆ ಮರಳಿ ಬಂದು ಆಟಗಾರ ಇಲ್ಲ. ಅವರು ಅದನ್ನೆಲ್ಲ ಮೆಟ್ಟಿ ತುಂಬಾ ಚೆನ್ನಾಗಿ ಬಂದು ಆಡ್ತಿದ್ದಾರೆ ಟೀಮ್ ಇಂಡಿಯಾಗೆ. ಬಟ್ ಈ ಬಾರಿ ಕಪ್ ಎತ್ತಬೇಕಂದ್ರೆ ಅವರ ಫಾರ್ಮ್ ನಿಜಕ್ಕೂ ಇಂಪಾರ್ಟೆಂಟು. ನಿನ್ನೆ ನಾವು ಇದುವರೆಗೂ ಆಡಿರೋ T20 ಹಾಗೇನೆ ಇಲ್ಲಿ ಈ ವರ್ಷದಲ್ಲಿ ನ್ಯೂಜಿಲೆಂಡ್ ಸೀರೀಸ್ ವರ್ಗು ಆಡಿರೋ ಕ್ರಿಕೆಟ್ನ ನಾವು ಈ ವರ್ಲ್ಡ್ ಕಪ್ ಅಲ್ಲಿ ನೋಡೇ ಇರಲಿಲ್ಲ. ಬಟ್ ನಿನ್ನೆ ಆಟ ನೋಡಿದೀವಿ, ಕಮ್ ಬ್ಯಾಕ್. ಎಲ್ಲರೂ ಕೂಡ ಅದೇ ಆಟ ಆಡಿದ್ರು, ಫಿಯರ್ಲೆಸ್ ಆಗಿ ಆಡಿದ್ರು. ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಏನು ಆಡಿದ್ರಲ್ಲ ಅಲ್ಲಿ ಆ ಆಟವನ್ನು ನಿನ್ನೆಗೆ ತಗೊಂಡ್ಬಂದ್ರು. ಇದನ್ನ ಕಂಟಿನ್ಯೂ ಮಾಡಿದ್ರೆ ನಿಜ ಕಪ್ ಹೊಡಿಬಹುದು. ರಘು ಹೇಳ್ದಂಗೆ ಅವ್ರು ಗೆದ್ದಿರ್ಬೋದು ನಮ್ಮ ಆ ಗ್ರೌಂಡ್ ಅಲ್ಲಿ. ಆದ್ರೆ ಅಲ್ಲೇ ಆಡಿರೋ ಬೂಮ್ರಾ ಇದಾರೆ, ಅಲ್ಲೇ ನಮ್ಮ ಸೂರ್ಯ ಇದಾರೆ, ಹಾರ್ದಿಕ್ ಪಾಂಡ್ಯ, ತಿಲಕ್ ಎಲ್ಲ ಅದೇ ಗ್ರೌಂಡ್ ಅಲ್ಲಿ ಆಡಿರೋರು. ನೆಂಟ್ರು ನಮ್ಮ ಮನೆಗೆ ಬಂದ್ರು, ಅವ್ರ ಮನೆ ಎಲ್ಲ ಗೊತ್ತಿದ್ರು, ರೂಮೇ ಗೊತ್ತಿರ್ಲಿ, ನೆಂಟ್ರೆ ಅವರು. ನಮ್ಮ ಮನೆ ನಮಗೆ ಗೊತ್ತಿರತ್ತೆ. ಹಾಗಾಗಿ 100% ಅವ್ರಿಗೆ ಒಂದು ಭಯ ಕಾಡ್ತಾ ಇರತ್ತೆ. ಯಾಕಂದ್ರೆ ಇಂಡಿಯನ್ ಬೀಟ್ ಮಾಡೋದು ಹೋಮ್ ಗ್ರೌಂಡ್ ಅಲ್ಲಿ ಕಷ್ಟ. ಏನೋ ನಮ್ಮ ಸೌತ್ ಆಫ್ರಿಕಾದ್ರ ಒಮ್ಮೆ ಹೊಡೆದ್ರು ಅಂತೇಳಿ ನೀವು ಅಷ್ಟು ಕೇರ್ಲೆಸ್ ಆಗಿ ಬಂದ್ರೆ ಇಂಡಿಯಾ ಬೀಟ್ ಮಾಡೋದು ಕಷ್ಟ. ನೀವು ಹೇಳ್ದಂಗೆ ಹಾರ್ದಿಕ್ ಪಾಂಡ್ಯ ಅಂತ ಆಟಗಾರನ ರೀಪ್ಲೇಸ್ ಮಾಡಕ್ ಸಾಧ್ಯ ಇಲ್ಲ. ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಬೇಕು ಅಂದರೆ ಭಾರತದ ಪ್ಲಾನಿಂಗ್ ಯಾವ ರೀತಿ ಆಗಿರಬೇಕು? ಅದೇ ಪ್ಲಾನಿಂಗ್ ಅಂತ ಬಂದಾಗ, ಈಗ ರನ್ ಅಂತ ಬಂದಾಗ ನಮಗೆ 200 ರನ್ಗಿಂತ ಜಾಸ್ತಿನೇ ಇರಬೇಕು. ನಾವು ಅದಕ್ಕಿಂತ ಕಡಿಮೆ ಇದ್ರೆ ನಮ್ಮ ಬೌಲರ್ಸ್ಗಳು ಕೊನೆಯಲ್ಲಿ ನಿನ್ನೆ ಮ್ಯಾಚ್ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಗೆಲ್ಲಬೇಕು ಅಂದ್ರೆ ಮೊದಲು ಬ್ಯಾಟಿಂಗ್ ಮಾಡಬೇಕು. ಚೇಸಿಂಗ್ ಮಾಡೋದು ಬಹಳ ಕಷ್ಟ ಭಾರತಕ್ಕೆ. ಹೌದು, ಚೇಸಿಂಗ್ನೇ ಕಷ್ಟ ಆಗಿರುತ್ತೆ. ಲಾಸ್ಟ್ ಟೈಮ್ ಮತ್ತೆ ನಾವು ಮೊದಲು ಬ್ಯಾಟಿಂಗ್ ಆಡಿನೂ ಸೋತಿರ್ತೀವಿ. ಆ ಒಂದು ನಿಟ್ಟಿನಲ್ಲೂ ನಾವೇನು ಮಾಡ್ಬೇಕಂದ್ರೆ ಬೌಲಿಂಗ್ನ ಆದಷ್ಟು ನಾವು ಚೆನ್ನಾಗಿರೋ ಬೌಲಿಂಗ್ನೇ ನೀಡಬೇಕು. ಇವಾಗ ದುಬಾರಿ ಆಗಿರಬಾರ್ದು. ಮತ್ತು ನೆಕ್ಸ್ಟ್ ವೆಸ್ಟ್ ಇಂಡೀಸನ್ನು ಬೌಲಿಂಗ್ ಮಾಡಬೇಕಂದ್ರೆ ಅವರಲ್ಲಿ ನಿನ್ನೆ ನೋಡಿದ್ವಿ, 87ಕ್ಕೆ 7 ವಿಕೆಟ್ ಇದ್ದದ್ದನ್ನು ಅವರು ಮತ್ತೆ 170+ ತನಕ ತಗೊಂಡು ಹೋಗ್ತಾರೆ. ಅಂತಹ ಬ್ಯಾಟ್ಸ್ಮನ್ಗಳು ಅಲ್ಲಿ ಇದ್ದಾರೆ. ಅವರನ್ನು ಕಟ್ಟಿ ಹಾಕೋದು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರಬೇಕಾಗಿರುತ್ತೆ. ಅದೊಂದು ದೊಡ್ಡ ತಲೆನೋವು ಆಗಿರುತ್ತೆ ಕ್ಯಾಪ್ಟನ್ಗೆ ಆಗಿರ್ಬೋದು, ಕೋಚ್ಗೆ ಆಗಿರ್ಬೋದು, ಬೌಲರ್ಸ್ಗಳಿಗೆ. ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸ್ಬೇಕಂದ್ರೆ ಕರೆಕ್ಟ್ ಪ್ಲ್ಯಾನ್ ಮಾಡಿ ಹೋಗಿಲ್ಲ ಅಂದರೆ ಅವರು ಎರ್ರಾವಿರಿ ಶಾಟ್ಗಳಿಂದ ನಮ್ಮನ್ನು ಸೋಲಿಸ್ಬಿಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವಾಗ ವೆಸ್ಟ್ ಇಂಡೀಸ್ನ ಒಂದು ನ್ಯೂನ್ಯತೆಗಳೇನಿದಾವೆ ಅದರ ಮೇಲೆ ಫೋಕಸ್ ಮಾಡಿ ಇವಾಗ ನೋಡೋದಕ್ಕಂತೂ ಸೂಪರ್ ಆಗಿರುತ್ತೆ. ಅದರಲ್ಲಿ ಎರಡು ಮಾತಿನ ಆನ್ ಪೇಪರ್ ಚೆನ್ನಾಗಿರುತ್ತೆ. ಅದ್ರ ವೆಸ್ಟ್ ಇಂಡೀಸು ನಮ್ಗೇನಂದ್ರೆ ಹೇಳುವಂತಹ ಆಟನ ಏನು ಕನ್ಸಿಸ್ಟೆನ್ಸಿ ಇಲ್ಲದೆ ಹೋಗಿದ್ದಿದ್ರು ಕೊನೆ ಮೂಮೆಂಟಲ್ಲಿ ಈ T20 ಅಂತ ಪಂದ್ಯದಲ್ಲಿ ಯಾರು ಬೇಕಾದರೂ ಮ್ಯಾಚ್ ಚೇಂಜ್ ಮಾಡುವಂಥ ಅರ್ಹತೆ ಅವರಲ್ಲಿರುತ್ತೆ. ಇವಾಗ ನೋಡಿದ್ವಿ ನಾವು 87 ಅಂದಾಗ ಸರ್ ಹೇಳ್ದಂಗೆ 130 ದೊಡ್ಡ ಸ್ಕೋರ್ ಅಂತ ನಾವು ಎಲ್ಲರೂ ಅನ್ಕೊಂಡಿದ್ವಿ. ಆದರೆ 170 ಗಡಿ ದಾಟ್ತಾರೆ ಅಂದರೆ 8ನೇ ಮತ್ತು 9ನೇ ಕ್ರಮಾಂಕದಲ್ಲಿರೋರು ಈ ಒಂದು ಸ್ಕೋರನ್ನು ಇಷ್ಟು ದೊಡ್ಡ ಮೊತ್ತನ ನೀಡ್ತಾರೆ ಅಂದರೆ ಚೇಸಿಂಗ್ ಅಂತ ಬಂದಾಗ ಅವರು ಚೆನ್ನಾಗಿನೂ ಆಟ ಆಡ್ತಾರೆ. ಕಂಟಿನ್ಯೂ ಫಾರ್ಮ್ ಅಲ್ಲಿ ಇದ್ದಾರೆ ಹೇಮೋ. ಅದರಿಂದಾಗಿ ಅವ್ರು ಏನು 9ನೇ ಪ್ಲೇಸ್ 8ನೇ ಪ್ಲೇಸ್ ಅಲ್ಲಿ ಎಟ್ಮೇರು ಮತ್ತೆ ರುದರ್ಫೋರ್ಡ್ ಮತ್ತೆ ಶೆಫರ್ಡ್ ಈ ಮೂವರಲ್ಲಿ ಒಬ್ಬರಿದ್ರೆ ಸಾಕು ವೆಸ್ಟ್ ಟೀಮ್ಗೆ. ಅವರಿಗೆ ಭಯ ಇಲ್ಲ. ನಾವು IPL ಅಂತ ನೋಡಿದ್ರು ಅಷ್ಟೇ, ಒಬ್ಬ ವೆಸ್ಟ್ ಇಂಡೀಸ್ ಪ್ಲೇಯರ್ ಇರಲಿ ಆ ತಂಡದಲ್ಲಿ ಅಂತ ಹರಾಜು ಪ್ರಕ್ರಿಯೆಯಲ್ಲಿ ಹುಡುಕಿ ಎತ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವ್ರನ್ನ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದಾಗ ಚುಟುಕು ಕ್ರಿಕೆಟ್ ಹೆಂಗ್ ನೋಡ್ಬೋದು ನಾವು. ಹಾಗಾಗಿ ಭಯ ಇಲ್ಲದೆ ಆಡ್ತಾರೆ. ಈ ಫಾರ್ಮೆಟಿಗೆ ಭಯ ಬಿಟ್ಟೆ ಆಡ್ಬೇಕು, ಅದೇ ಒಳ್ಳೇದು. ನೀವು ಬೌಲರ್ ಯಾರು ಅಂತ ಲೆಕ್ಕ ಕೂತ್ಕೊಂಡು ನೆಕ್ಸ್ಟ್ ಓವರಿಗೆ ಆಡ್ತೀನಿ, ಯೂನಿಕ್ ಟಾರ್ಗೆಟ್ ಮಾಡ್ತೀನಿ ಅಂದ್ರೆ ಆಟ ಆಡಕ್ಕಾಗಲ್ಲ. ನಿನ್ನೆ ಏನ್ ಆಡಿದಿವಲ್ವ ನಾವು, ಇದೇ ಆಟ ಆಡ್ಬೇಕು. ನಮ್ಗೆ ಚೇಜಿಂಗ್ ಅಲ್ಲಿ ಕೊಹ್ಲಿ ಇಲ್ದೇ ಇರೋದ್ರಿಂದ ಅಂತ ಒಬ್ಬ ಆಟಗಾರನ ರೆಡಿ ಮಾಡ್ಕೋಬೇಕು ನಾವೀಗ. ಚೇಜಿಂಗ್ ಮಾಸ್ಟರ್ ಕಡಿಮೆ. ಈ ಫಸ್ಟ್ ಅಂದ್ರೆ ನಮ್ಗೆ ಟಾರ್ಗೆಟ್ ಭಯ ಇರಲ್ಲ. ಹಂಗಾಗಿ ಒಂದು ರೇಂಜಿನ ಬ್ಯಾಟಿಂಗ್ ಮಾಡ್ತೀವಿ. ಚೇಜಿಂಗ್ ಅಂತ ಬಂದಾಗ ಬಹಳ ಕಷ್ಟ, ಒದ್ದಾಡ್ತಿರ್ತೀವಿ 3-4ನೇ ಕ್ರಮಾಂಕದಲ್ಲಿ. ಹಾಗಾಗಿ ನನಗನ್ಸುತ್ತೆ ನಾವು ಮೊದಲು ಬ್ಯಾಟ್ ಮಾಡೋದೇ ಸೂಕ್ತ. ಅದಕ್ಕೆಲ್ಲದಕ್ಕೂ ಟಾಸ್ ಗೆಲ್ಲಬೇಕು. ಸೂರ್ಯನ ಕೈಲಿ ಅದು ಆಗ್ತಾ ಇಲ್ಲ. ಮೇ ಬಿ ಟಾಸ್ ಗೆಲ್ಲೋದು ತುಂಬಾ ಒಳ್ಳೇದು. ಎಸ್ ಹೌದು, ಒಂಥರ ಎಲಿಮಿನೇಟರ್ ಪಂದ್ಯ ಇದ್ದಂಗೆ ಇದು. ಯಾರು ಗೆಲ್ತಾರೆ ನೇರವಾಗಿ ಡೈರೆಕ್ಟ್ ಸೆಮಿಫೈನಲ್ ಹೋಗ್ತಾರೆ. ಅವರು ಫೈನಲ್ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಸೌತ್ ಆಫ್ರಿಕಾ ಟೀಮ್ ಅಂತ ಬಂದಾಗ ಈ ಬಾರಿ ನಾವು ನೋಡ್ತಾ ಇದ್ದೀವಿ ಡೇ 1 ಇಂದ
ಮ್ಯಾಚ್ ಸೋತೇ ಇಲ್ಲ. ಸೊ ಈ ಬಾರಿ ಚಾಂಪಿಯನ್ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಸೇಡಿಗೆ ಒಂದು ಸೇಡು ತೀರಿಸ್ಕೊಳ್ಳೋಕೆ ಅವರು ಕೂಡ ಕಳೆದ ಬಾರಿ ಭಾರತ ನಮ್ಮನ್ನು ಸೋಲಿಸಿದ್ದಾರೆ, ಈ ಬಾರಿ ಭಾರತ ಬರಲಿ ಅನ್ನೋ ನಿಟ್ಟಿನಲ್ಲಿ ವೆಸ್ಟ್ ಇಂಡೀಸ್ನ ಸೋಲಿಸಿ ಭಾರತನ ಕಂಬ್ಯಾಕ್ ಮಾಡೋ ರೀತಿಯಲ್ಲಿ ಇತ್ತ ಹೇಗೆ ಅಂತೇಳಿ 100%. ಈ ವರ್ಷದ ಅಕಾಡೆಮಿಕ್ ಇಯರ್ ಅಂತ ಬಂದಾಗ ಇಂಡಿಯಾ ತುಂಬಾ ಸ್ಟ್ರಾಂಗ್ ಆಗಿತ್ತು. ಈ ವಿಶ್ವಕಪ್ ಅಂತ ಬಂದಾಗ ನಾವು ಅನ್ಕೋತೀವಿ ಕಪ್ ಎತ್ತೋದ್ರಲ್ಲಿ ಇಂಡಿಯಾಕ್ಕೂ ಕಂಪೇರ್ ಮಾಡಿದ್ರೆ ಏನ್ ಬೇಕಾದ್ರೂ ಅನ್ಕೋಬಹುದು. ಕಂಪೇರಿಟಿವ್ಲಿ ಸೌತ್ ಆಫ್ರಿಕಾ ತುಂಬಾ ಒಳ್ಳೆ ಆಟ ಆಡಿದೆ, ತುಂಬಾ ಒಳ್ಳೆ ಕ್ರಿಕೆಟ್ ಆಡಿದೆ. ಹಾಗಾಗಿ ನನಗನ್ಸುತ್ತೆ ವೆಸ್ಟ್ ಇಂಡೀಸ್ನ ಇಂಡಿಯಾ ಗೆದ್ರೆ ಫೈನಲ್ ನೀವು ಹೇಳಿದಾಗ 100% ಸೌತ್ ಆಫ್ರಿಕಾ ಇಂಡಿಯಾನ ಆಡ್ತವೆ, ಡೌಟೇ ಬೇಡ. ಅದರಲ್ಲಿ ಮೇ ಬಿ ಅದು ಸೇಡಿನ ಕಾಳಗ ಆಗ್ಬೋದು. ನಾವು ಅನ್ಕೋತೀವಿ ಬೇರೆ ನಾವು ಗೆಲ್ಲದೆ ಹೋದ್ರೆ ಸೌತ್ ಆಫ್ರಿಕಾ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಸೌತ್ ಆಫ್ರಿಕಾ ಫೈನಲಿಗೆ ಬರೋದ್ರಲ್ಲಿ ಡೌಟ್ ಇಲ್ಲ. ನಮ್ಮ ಕೊನೆಯ ಮ್ಯಾಚ್ ಸೂಪರ್ 8 ಏನಾದರೂ ಗೆದ್ರೆ 100% ನೀವು ಹೇಳಿದ ಮಾತು ಸತ್ಯ, ಸೌತ್ ಆಫ್ರಿಕಾ ಇಂಡಿಯಾ ಫೈನಲ್ ಆಡುತ್ತೆ. ಮತ್ತೆ ಮಾರ್ಕ್ರಮ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ಕ್ಯಾಪ್ಟನ್ಸಿ, ಬ್ಯಾಟಿಂಗು, ಬಾಲಿಂಗು ಕೂಡ ಮಾಡ್ತಾ ಇದ್ದಾರೆ, ಅದ್ಭುತ ಕ್ಯಾಪ್ಟನ್ಸಿ ಮಾರ್ಕ್ರಮ್. ಹೌದು, ಅದೇ ನೀವು ಹೇಳ್ದಂಗೆ ಪ್ಲಾನ್ ಚೇಂಜ್ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಏನಂದ್ರೆ ಇಂಡಿಯಾನ ರಿವೆಂಜ್ ತಗೊಂಡ್ಬೇಕಿತ್ತಲ್ಲ, ಅದು ತಗೊಂಡಾಗಿಲ್ಲ. ಅವರು ಫೈನಲ್ ಅಲ್ಲಿ ಸೋಲ್ಸುವ ಅಂತ ಹೇಳಿ ಮತ್ತೆ ನಿನ್ನೆ ವೆಸ್ಟ್ ಇಂಡೀಸ್ ಜೊತೆಗೆ ಗೆದ್ದು ಮತ್ತೆ ಫೈನಲ್ ಅಲ್ಲಿ ಸೋಲ್ಸುವ ರಿವೆಂಜ್ ಅನ್ನ ಅಲ್ಲಿ ತೀರಿಸ್ಕೊಳ್ತೀನಿ, ಅವ್ರು ತಗೊಂಡಂಗೆ ತಗೊಳ್ಳೋಣ ಅಂತ ಒಂದ್ ಕಡೆ ಇರಬಹುದು. ಆದ್ರೆ ಕ್ರಿಕೆಟ್ ಸೋಲ್ಲೇಬೇಕು ಅಂತ ನರಿ ಬುದ್ಧಿ ಮಾಡಿದ್ರೆ ಪಾಕಿಸ್ತಾನ ಬಿಟ್ರೆ ಬೇರೆ ಯಾವ ಕಂಟ್ರಿಗೂ ಇಲ್ಲ. ನಾವು ಸೌತ್ ಆಫ್ರಿಕಾ ಇಷ್ಟಪಡೋದೇ ಆ ಕಾರಣಕ್ಕೆ. ಸೌತ್ ಆಫ್ರಿಕಾ ಆ ರೀತಿ ಆಟನ ಆಡ್ಕೊಂಡು ಬಂದಿಲ್ಲ. ಮಾತಾಡೋಣ, ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ವೆಸ್ಟ್ ಇಂಡೀಸ್ ಮೇಲೆ ಭಾರತ ಟೀಮ್ ಇರೋದ್ರಿಂದಾಗಿ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಆಗಿರಬೇಕು, ಇದೇ ಇರುತ್ತಾ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾ? ಅದರ ಜೊತೆಗೆ ಪ್ರಮುಖವಾಗಿ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿಯಲ್ಲಿ ಬದಲಾವಣೆ ಆಗಲೇಬೇಕಾಗುತ್ತೆ ಬೌಲಿಂಗ್ ಶೈಲಿ. ಈಗ ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಮ್ಯಾಚಲ್ಲಿ ಇಂಡಿಯಾ ಕಡೆಯಿಂದ ಏನೆಲ್ಲ ಬದಲಾವಣೆ ಬೇಕಾಗುತ್ತೆ ಗೆಲ್ಲಬೇಕು ಅಂದರೆ? ಒಂದು ಬದಲಾವಣೆ ಅಂದರೆ ಸ್ಪಿನ್ನು. ಒಂದು ನಂಬರ್ 1 ಬೌಲರ್ ವರುಣ್ ಚಕ್ರವರ್ತಿ, ಡೌಟ್ ಇಲ್ಲ ಹೇಮೋ. ಅದರಲ್ಲಿ ಅವ್ರು ಇಷ್ಟು ದಿನ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಮಾಡ್ಕೊಂಬಂದರೆ ಆ ಸೀರೀಸಲ್ಲಿ ಇದ್ದಾರೆ. ಲೀಗ್ ಹಂತದಲ್ಲೂ ಆ ಕೆಲಸ ಮಾಡಿದ್ರು. ಯಾವಾಗ ನಾವು ಸೌತ್ ಆಫ್ರಿಕಾ ಮ್ಯಾಚ್ ಬಂತು ಅಲ್ಲಿಂದ ಈ ಸೂಪರ್ 8 ಹಂತಕ್ಕೆ ಬಂದಾಗ ಅವ್ರು ಬೌಲ್ ಮ್ಯಾಜಿಕ್ಕೇ ಮಾಡ್ತಾ ಇಲ್ಲ. ನಿನ್ನೆ ಅದರಲ್ಲೂ ಹೋಮ್ ಗ್ರೌಂಡ್ ಏನಾದರೂ ಅವರಿಂದ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ, ಏನೋ ಡ್ಯೂ ಫ್ಯಾಕ್ಟ್ರಿನೋ ವಾಟ್ ಎವರ್ ಏನೇ ಇರ್ಬೋದು, ಬಟ್ ಅವ್ರು ಬಾಲ್ ಕೆಲಸ ಮಾಡ್ತಾ ಇಲ್ಲ. ಈ ಲೆಕ್ಕಾಚಾರದಲ್ಲಿ ಹಾಕಿದ್ರೆ ಏನಾದರೂ ನೋಡಿದರೆ ಸೌತ್ ಆಫ್ರಿಕಾದವ್ರು ಹೇಗೆ ಅವ್ರ ಮೇಲೆ ದಾಳಿ ಮಾಡಿದ್ರು ಹಾಗೆ ವೆಸ್ಟ್ ಇಂಡೀಸರು ಬಿಗ್ ಹಿಟ್ ಹೊಡಿತಾರೆ. ನಿಜಕ್ಕೂ ತುಂಬಾ ದೊಡ್ಡ ಆಘಾತಕಾರಿ ಆಗ್ಬಿಡುತ್ತೆ. ಹಾಗಾಗಿ ನನ್ಗನ್ಸುತ್ತೆ ಪಾಸಿಬಿಲಿಟೀಸ್ ಇದ್ರೆ ಕುಲ್ದೀಪ್ನ ಆಡ್ ಮಾಡೋದು ಬೆಸ್ಟ್. ಕುಲ್ದೀಪ್ ಯಾರ ಜಾಗದಲ್ಲಿ ಮಾಡ್ತಾರೆ ಅಂದ್ರೆ ಡಿಪೆಂಡ್, ಅಂದ್ರೆ ವೇಗದ ಬೌಲರ್ನ ಒಂದು ಕಡಿಮೆ ಮಾಡಿಕೊಂಡು 3 ಜನ ಸ್ಪಿನ್ನರ್ ಒಟ್ಟಿಗೆ ನಾವು ಕಳೆದ ಮ್ಯಾಚ್ ಆಡಿದೀವಿ. ಯಾಕಂದ್ರೆ ಪಾಕಿಸ್ತಾನ ಮೇಲೆ ಆಡ್ಬೇಕಾದ್ರೂ ಅದೇ ರೀತಿಯ ಸ್ಪಿನ್ ಅಟ್ಯಾಕ್ ನ ಮಾಡಿದೀವಿ. ಮೇ ಬಿ ಬ್ಯಾಟಿಂಗ್ ಅಸ್ತ್ರ ನಮಗೆ ಯಾಕೆ ಶಿವಮ್ ದುಬೆ ವರ್ಗೂ ಸಾಕಾಗತ್ತೆ. ಹಾಗಾಗಿ ಹರ್ಷದೀಪ್ ಸಿಂಗ್ ಪ್ಲೇಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಬುಮ್ರಾನ ಇಟ್ಕೊಂಡು ಸ್ಪಿನ್ನರ್ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರೆ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅಖಿಲ್ ಹಸ್ನೇನ್ ತುಂಬಾ ಒಳ್ಳೆ ಸ್ಪಿನ್ ಮಾಡ್ತಾ ಇದ್ದಾರೆ, ನಾವು ನೋಡಿದ್ವಿ ಮೊನ್ನೆ ಕೂಡ. ಯಾಕಂದ್ರೆ ಜಿಂಬಾಬ್ವೆ ಆಡ್ಬೇಕಾದ್ರೆ ಆ ಬಾಲ್ ಜಡ್ಜೆ ಮಾಡೋಕ್ಕಾಗಿಲ್ಲ, ಆ ರೀತಿಯಾಗಿ ಬೋಲ್ಡ್ ಆಗ್ತಾ ಇದ್ರು. ಅಖಿಲ್ ತುಂಬಾ ಒಳ್ಳೆ ಬೌಲರು, ಇಂಡಿಯನ್ ಪಿಚ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಹಾಗಾಗಿ ನಮ್ದು ಸ್ಪಿನ್ ಅಸ್ತ್ರ ಚೇಂಜ್ ಆಗ್ಬೇಕು. ಯಾಕಂದ್ರೆ ಕ್ರಿಟಿಕಲ್ ಅಂತಾನೆ ಅನಿಸ್ತಾ ಇಲ್ಲ ನಮಗೆ. ಕ್ರಿಟಿಕಲ್ ಅಪ್ಪ ಈ ಓವರ್ ನಮ್ಗೆ ಆಡ್ಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಷ್ಟು ಸ್ಪಿನ್ ಮೋಡಿನೇ ಮಾಡ್ಲೇ ಇಲ್ಲ ನಮ್ಮ ಬೌಲರ್. ಹಾಗಾಗಿ ನಂಗೆ ಅನ್ಸುತ್ತೆ ಅಲ್ಲೊಂದು ಚೇಂಜ್ ಮಾಡ್ಕೋಬೇಕು. ಇನ್ನೊಂದ್ ಕಡೆಗೆ ಬೂಮ್ರಾ ಬೇರೆ ರೀತಿಯ ಲಯದಲ್ಲಿ ಕಾಣಿಸ್ಕೋಬೇಕು. ಯಾಕಂದ್ರೆ ಆ ಮ್ಯಾಚ್ ಒಂಥರ ತುಂಬಾ ಕ್ರಿಟಿಕಲ್ ಇರೋದ್ರಿಂದ ಎಲ್ಲ ಭಾರತೀಯರ ಪಲ್ಸ್ ಮೇಲೆ ಬೂಮ್ರಾ ಬೌಲಿಂಗ್ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಬ್ಯಾಟಿಂಗ್ ಏನಿದೆಯಲ್ಲ, ಬ್ಯಾಟಿಂಗ್ ನಿನ್ನೆ ಆಡಿರೋ ರೇಂಜ್ ಅಲ್ಲೇ ಇರಬೇಕು. ಬೌಲಿಂಗ್ ಅಲ್ಲಿ ಬದಲಾವಣೆ ಆಗಬೇಕು. ಥ್ಯಾಂಕ್ ಯು ವೆರಿ ಮಚ್ ಇವರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಭಾರತ ಅಂತ ಬಂದಾಗ ಸಹಜವಾಗಿ ಒಂದು ಉಸಿರಾಡುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಜೀವ ಬಂದಿರುವಂಥದ್ದು. ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ರೆ ನೇರವಾಗಿ ಸೆಮಿಫೈನಲ್ಗೆ ಹೋಗುವಂಥ ಅವಕಾಶ ಇದೆ ಭಾರತಕ್ಕೆ. ಸೊ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಲೇಬೇಕು. ಮಾಡು ಇಲ್ಲವೇ ಮಡಿ ಪಂದ್ಯ ಆಗುತ್ತೆ 1ನೇ ತಾರೀಕಿಗೆ. ಸೊ ಹಂಗಾಗಿ ಸಂಡೇ ಯಾರು ಕೂಡ ಆ ಪಂದ್ಯವನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಿಂದೆ ಏನೇ ಆಗಿರಲಿ ಭಾರತ ವಾಪಸ್ ಕಮ್ಬ್ಯಾಕ್ ಮಾಡಿದೆ. ಸೊ ಹಂಗಾಗಿ ಗೆಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡೋಣ 1ನೇ ತಾರೀಕಿಗೆ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.